ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಕೂಡಿ ಬರುವಂತೆ ನೀವು ತೋರಿದಂಥ ದಯೆಗಾಗಿ ಸ್ತೋತ್ರ. ದೇವರಾಗಿರುವ ಕರ್ತನು ಈ ಮಧ್ಯಾಹ್ನದ ವೇಳೆಯಲ್ಲಿ ನಮ್ಮನ್ನು ಸಂಧಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಕೃಪೆಯುಳ್ಳ ಕರೆದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನೀವೇ ಮಾರ್ಗ ನಡೆಸಿರಿ, ಆಶೀರ್ವದಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. ಸಭೆಗೆ ಬರೆಯುವಾಗ ಸಭೆಯ ಮೇಲೆ ಇರುವಂಥ ಭಾರದ ಕುರಿತಾಗಿ ಪೌಲನು ಹೇಳುತ್ತಾರೆ, ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಇದು ಒಬ್ಬೊಬ್ಬ ಸೇವಕರಿಗೂ ಇರಬೇಕಾಗಿರುವಂಥ ವೈರಾಗ್ಯ. ಅದೇ ಸಮಯದಲ್ಲಿ ಇದು ಪರಿಶುದ್ಧಾತ್ಮನಿಗೆ ಇರುವಂತಹ ವೈರಾಗ್ಯ. ಸಭೆಯನ್ನು ಕೊಂಡು ಹೋಗಿ ಕ್ರಿಸ್ತನಿಗೆ ಒಪ್ಪಿಸಬೇಕಾದರೆ ಸಭೆ ಹೇಗಿರಬೇಕಂತೆ? ಶುದ್ಧ ಕನ್ನಿಕೆಯಂತೆ ಒಬ್ಬನೇ ಪುರುಷನಿಗೆ ನಿಶ್ಚಯಿಸಲ್ಪಟ್ಟ ಎಂಬುದಾಗಿ ಇದೆ. ಹಾಗಂದರೆ ಈ ಒಂದು ಸಭೆಯನ್ನು ಕೊಂಡು ಹೋಗಿ ಒಪ್ಪಿಸುವಂತಹ ಆ ಒಂದು ಪ್ರಾಸೆಸ್, ಆ ಕೆಲಸವು ಎಷ್ಟು ಪ್ರಾಮುಖ್ಯವಾದದ್ದೆಂಬುದಾಗಿ ನಾವು ಅರಿತುಕೊಳ್ಳಬೇಕು. ನೀವು ನಾನೇ ಸಭೆಯಾಗಿ ಇದ್ದೇವೆ. ಸಭೆಗೆ ಶಿರಸ್ಸಾಗಿ ದೇವರಾತ್ಮನಿದ್ದಾರೆ. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಸೊ ಈ ಸಭೆಯನ್ನು ಕೊಂಡು ಹೋಗಿ ದೇವರಾತ್ಮನ ಕರಗಳಲ್ಲಿ ಒಪ್ಪಿಸಿಕೊಡುವಂಥದ್ದೇ. ನಮ್ಮನ್ನು ದೇವರಾತ್ಮನ ಬಳಿ ಸೇರಿಸಬೇಕು. ನಾವೆಲ್ಲರೂ ಕೂಡ ಹೋಗಿ ಆತನ ಬಳಿಗೆ ಸೇರಬೇಕು. ಇದುವೇ ನಮ್ಮೆಲ್ಲರಿಗೂ ಕೂಡ ಇಟ್ಟಿರುವಂಥ ಪ್ರಾಮುಖ್ಯವಾದ ಟಾಸ್ಕ್. ಆ ರೀತಿಯಾಗಿರುವಾಗ ಈಗ ಒಂದು ಹೆಣ್ಣನ್ನು ಮದುವೆ ಮಾಡಿಸಿ ಕೊಡುವಾಗ ಅನೇಕ ಪರಿಸ್ಥಿತಿಗಳಲ್ಲಿ ಕೊಡಬಹುದು, ಅನೇಕ ಹಂತಗಳಲ್ಲಿ ಕೊಡಬಹುದು. ನಾನು ಹೇಳುತ್ತಿರುವುದು ಇವತ್ತಿನ ಕಾಲಘಟ್ಟದಲ್ಲಿ ಇರುವಂತಹ ಪರಿಸ್ಥಿತಿಗಳನ್ನು ನಾವು ನೋಡುತ್ತೇವೆ. ಅಂದರೆ ಒಂದು ಹೆಣ್ಣನ್ನು ಒಪ್ಪಿಸಿಕೊಡುವುದಕ್ಕೆ ಮದಲಿಂಗನ ಕೈಯಲ್ಲಿ ಮದಲಗೆತ್ತಿಯನ್ನು ಒಪ್ಪಿಸಿಕೊಡುವಂಥದ್ದು ಅದು ಒಂದು ಕಠಿಣವಾದ ವಿಷಯ. ಮದುವೆ ಮಾಡಿಸುವಂಥದ್ದು ಎಷ್ಟು ಕಷ್ಟ ಎನ್ನುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆ ಪ್ರಾಸೆಸ್ 3 ದಿನಗಳಿರುತ್ತದೆ. ಆದರೆ ಆ ಮದುವೆಗೆ ಆ ಹೆಣ್ಣನ್ನು ಇಷ್ಟು ವರ್ಷ ಸಿದ್ಧ ಮಾಡಿ ಕಳಿಸುವುದೆನ್ನುವಂಥದ್ದು ಅದಕ್ಕಿಂತ ಕಷ್ಟ. ಈಗ ಇರುವಂಥ ಕಾಲಘಟ್ಟ, ಅದನ್ನೇ ಹೇಳುತ್ತೇನೆ, ಈಗ ಇರುವಂಥ ಕಾಲಘಟ್ಟ ಬೇರೆ. ಹಾಗಾದರೆ ಆ ಹೆಣ್ಣನ್ನು ಕರ್ಕೊಂಡು ಹೋಗಿ ಒಬ್ಬನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಒಂದು ನಂಬಿಕೆಯೊಂದಿಗೆ ಇನ್ನು ಮುಂದೆ ಆ ಹೆಣ್ಣು ಮಗಳ ಜೀವಿತ ಆತನ ಕೈಯಲ್ಲೇ ಎಂಬುದಾಗಿ ಒಬ್ಬ ತಂದೆ ತಾಯಿಗೆ ಅದು ಒಂದು ಸಂತೋಷವಾದ ಸಂದರ್ಭ. ಹಾಗೆ ಕೊಂಡು ಹೋಗಿ ಒಪ್ಪಿಸುವ ತನಕ ಆ ರೀತಿಯಾದ ಸಂತೋಷವಾದ ಸಂದರ್ಭವನ್ನು ಈಗ ಅನೇಕ ಹೆಣ್ಣು ಮಕ್ಕಳಾಗಿರಬಹುದು, ಗಂಡು ಮಕ್ಕಳಾಗಿರಬಹುದು, ಎತ್ತವರಿಗೆ ತರುವುದಿಲ್ಲ. ಇದು ಅಂತಹ ಒಂದು ಕಾಲಘಟ್ಟ. ಎಲ್ಲರೂ ಅವರೇ ಹುಡುಕಿಕೊಳ್ಳುತ್ತಾರೆ, ಅವರೇ ಹೋಗಿ ಮಾಡಿಕೊಳ್ಳುತ್ತಾರೆ. ಅದನ್ನು ನೀವು ನೋಡಿರಿ, ಎಂತಹ ಎತ್ತ ತಂದೆ ತಾಯಿ ಆಗಿದ್ದರೂ ಕೂಡ ಮಕ್ಕಳು ಅವರೇ ಹುಡುಕಿಕೊಳ್ಳುವಾಗ ಅದು ಅವರಿಗೆ ದುಃಖವನ್ನು ಏರ್ಪಡಿಸುತ್ತದೆ, ಅವರಿಗೆ ಮನ ಕಷ್ಟವನ್ನು ಏರ್ಪಡಿಸುತ್ತದೆ. ಈ ರೀತಿಯಾಗಿ ನಡೆಯಬಾರದಾಗಿತ್ತಲ್ಲ, ಈ ರೀತಿ ಮಾಡಬಾರ್ದಾಗಿತ್ತಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಕಾರಣ ಇವರೇನು ಹೇಳುತ್ತಾರೆ, ನಾನು ನೋಡಿದ್ದೇನೆ, ನನಗೆ ಗೊತ್ತಿಲ್ವಾ, ಆ ಹುಡುಗಿ ಬಹಳ ಒಳ್ಳೆಯ ಹುಡುಗಿ, ನನಗೆ ಚೆನ್ನಾಗಿ ಗೊತ್ತು ಎಂಬುದಾಗಿ ಆ ರೀತಿಯಾಗಿ ಹೇಳಿ ಅವರು ತೀರ್ಮಾನಿಸಿರುತ್ತಾರೆ. ಆದರೆ ಇವರ ಉದ್ದೇಶವೇನು? ಚಿಕ್ಕ ವಯಸ್ಸಿನಿಂದ ಆ ಮಗು ಹುಟ್ಟಿದ ಅಂದಿನಿಂದ ಆ ಮಗುವನ್ನು ಹೇಗೆ ಬೆಳೆಸುತ್ತಾರೆ ಅಂದರೆ ಈ ವಾಕ್ಯ ಹೇಳುತ್ತದೆ, ಶುದ್ಧ ಕನ್ನಿಕೆಯಂತೆ ಒಬ್ಬನೇ ಪುರುಷನಿಗೆ ಒಪ್ಪಿಸಬೇಕು ಎಂಬುದಾಗಿ. ಹಾಗಾದರೆ ಅವರ ಇಡೀ ಪ್ರಾಸೆಸ್ ಅದರಲ್ಲಿ ಇರುತ್ತದೆ. ಅದನ್ನು ಕೊಂಡು ಹೋಗಿ ಕ್ರಿಸ್ತನಿಗೆ ಒಪ್ಪಿಸುವ ಹಾಗೆ ಒಬ್ಬನಿಗೆ ಒಪ್ಪಿಸುವಂಥದ್ದು, ಕ್ರಿಸ್ತನಿಗೆ ಒಪ್ಪಿಸುವಂಥದ್ದು, ಮದಲಿಂಗನಿಗೆ ಒಪ್ಪಿಸುವಂಥದ್ದು. ಹಾಗಾದರೆ ಕೆಲವರು ತಾವಾಗಿ ಒಪ್ಪಿಸಿಕೊಳ್ಳುತ್ತಾರೆ, ಅವರಾಗಿಯೇ ಹೋಗುತ್ತಾರೆ. ಅಬಿಗೈಲ್ ಕುರಿತಾಗಿ ಈಗ ನೋಡುವುದಾದರೆ ದಾವಿದನ ಹತ್ರ ಅವರಾಗಿಯೇ ಹೋಗುತ್ತಾರೆ. ಇದು ನಡೆಯುತ್ತದೆ. ಕೆಲವು ಸಮಯದಲ್ಲಿ ಹೆತ್ತವರೇ ನೋಡಿ ಹೋಗಿ ಒಪ್ಪಿಸಿಕೊಡುತ್ತಾರೆ. ಅವರು ಆ ರೀತಿಯಾಗಿ ಒಪ್ಪಿಸುವಾಗ ಒಂದು ಜವಾಬ್ದಾರಿ, ನಾನು ಈ ಮಗಳನ್ನು ಇಲ್ಲಿಯ ತನಕ ಸರಿಯಾಗಿ ಬೆಳೆಸಿದ್ದೇನೆ, ನಾನು ಈ ಹುಡುಗನನ್ನು ಸರಿಯಾಗಿ ಬೆಳೆಸಿದ್ದೇನೆ ಎಂಬುದಾಗಿ ಒಂದು ಉತ್ತರವಾದವನ್ನು ಕೊಡುತ್ತಾರೆ. ಆ ರೀತಿಯಾಗಿ ಒಪ್ಪಿಸುವುದು ಒಂದು ಉತ್ತರವಾದ, ಅದುವೇ ಬೈಬಲ್ ಪ್ರಾಸೆಸ್. ಕೆಲವು ಸಮಯದಲ್ಲಿ ನನ್ನ ವಾಕ್ಯದಲ್ಲಿ ಹೇಳುವಾಗ, ಸಭೆಯಲ್ಲಿ ಹೇಳುವಾಗ, ಇಂತಹ ಕಾರ್ಯಗಳನ್ನು ಹೇಳುವಾಗ ಎದುರು ಪ್ರಶ್ನೆಗಳನ್ನು ಕೇಳುತ್ತಾರೆ. ಅಥವಾ ಅವರು ಬಂದು ಇವತ್ತಿನ ಕಾಲಮಾನವನ್ನು ನೋಡಿ ಅವರು ಕೇಳುವಂಥದ್ದು ಏನಂದರೆ, ಯಾಕೆ ಅವರವರೇ ಹೋಗಿ ಹುಡುಕಿಕೊಂಡ್ರೆ ಅದರಲ್ಲೇನು ತಪ್ಪು? ಇವತ್ತು ನಮಗೆ ಗೊತ್ತಿಲ್ವಾ ತಪ್ಪು ಒಳ್ಳೇದು ಯಾವುದಂತ ಗೊತ್ತಿಲ್ವಾ? ನಮಗೆ ತೀರ್ಮಾನಿಸುವುದು ಗೊತ್ತಿಲ್ವಾ ಅಂತ ಹೇಳುತ್ತಾರೆ. ಅದು ಅವರಿಗೂ ದೇವರಿಗೂ ಬಿಟ್ಟಿದ್ದು. ಅದೇ ಸಮಯದಲ್ಲಿ ಈ ಪ್ರಾಸೆಸ್ ಎಂಬುದಾಗಿ ಒಂದು ಇದೆ. ಅದೇನೆಂದರೆ ಆ ರೀತಿಯಾಗಿ ಕೊಂಡು ಬಂದು ಅವರಾಗಿ ಒಪ್ಪಿಸುವಂತಹ ಪ್ರಾಸೆಸ್ ಒಂದು ಇದೆ. ಇದನ್ನೇ ಪೌಲನು ಹೇಳುತ್ತಾರೆ, ಶುದ್ಧ ಕನ್ನಿಕೆಯಂತೆ ನಿಮ್ಮನ್ನು ಒಪ್ಪಿಸಬೇಕೆಂದು ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ಹಾಗಾದರೆ ಆ ಹೆಣ್ಣು ಮಗಳು ಅಲ್ಲಿಯ ತನಕ ತನ್ನ ಹೆತ್ತ ತಾಯಿ ತಂದೆಯೊಂದಿಗೆ ಇದ್ದು ಆನಂತರವಾಗಿ ಹೋಗಿ ಅಲ್ಲಿ ಸೇರಬೇಕು. ಹಾಗಾದರೆ ಇವರೇನು ಮಾಡುತ್ತಾರೆ? ಒಂದು ಉತ್ತರವಾದವನ್ನು ಕೊಡುತ್ತಾರೆ, ಶುದ್ಧ ಕನ್ನಿಕೆ ಎಂಬುದಾಗಿ ಹೇಳಿ. ಈ ಉತ್ತರವಾದವನ್ನು ಸಭೆಗೆ ನಾವು ಕೊಡುವುದಕ್ಕೆ ಸಾಧ್ಯವಾ? ಸತ್ಯವೇದದಲ್ಲಿ ನೋಡುವಾಗ ಆ ರೀತಿಯಾಗಿ ಕೊಂಡು ಹೋಗಿ ಒಪ್ಪಿಸಿದಂತಹ ಮದಲಗಿತ್ತಿಯನ್ನು ನೋಡುತ್ತೇವೆ. ಕೊಂಡು ಹೋಗಿ ಒಪ್ಪಿಸುತ್ತಾರೆ. ಒಪ್ಪಿಸುವಾಗ ಅದರಲ್ಲಿ ಉತ್ತರವಾದ ಇದೆ, ಅದರ ಹಿಂದೆ ದೇವರ ಒಂದು ಯೋಜನೆ ಇದೆ, ಯಾಕೆ ಒಪ್ಪಿಸುತ್ತೇವೆ ಎಂಬುದಾಗಿ. ಓದಿರಿ,
ಮೊದಮೊದಲಾಗಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದಿರಿ. ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ದೇವರು ನೆನೆಸಿದ್ರೆ ಇನ್ನೊಂದು ಎಲುಬನ್ನು ದೇವರು ಅಲ್ಲಿ ಪಕ್ಕದಲ್ಲೇ ಮಾಡಬಹುದಾಗಿತ್ತು. ಅವನು ಗಾಢ ನಿದ್ರೆಯಲ್ಲಿ ಇರುವಾಗ ಪಕ್ಕದಲ್ಲೇ ಮಾಡಬಹುದಾಗಿತ್ತು. ಮಾಡಿ ಮುಗಿಸಿ ಅವನು ಎಚ್ಚರವಾಗಿ ಎದ್ದು ನೋಡುವಾಗ, ಯಾಕೋಬನು ಬೆಳಗ್ಗೆ ಎದ್ದು ನೋಡುವಾಗ ಅಲ್ಲಿ ಲೇಯಳ್ ಎಂಬುದಾಗಿ ನೋಡುತ್ತಾನೆ. ಆ ರೀತಿಯಾಗಿ ಆದಾಮನು ಗಾಢ ನಿದ್ರೆಯಿಂದ ಎಚ್ಚರವಾದಾಗ, ಆದಾಮನು ನೋಡುವಾಗ ಪಕ್ಕದಲ್ಲಿರುವಂಥದ್ದು ಯಾರಂದ್ರೆ ಒಂದು ಹೆಣ್ಣು ಇದೆ. ಆಗ ಅವನು ಇದು ಯಾರು ಎಂಬುದಾಗಿ ಕೂಡ ಕೇಳಬಹುದಾಗಿತ್ತು. ಆದರೆ ವಾಕ್ಯ ಹೇಳುತ್ತದೆ, ಅವನನ್ನು ಬೇರೆ ಎಲ್ಲೋ ಮಾಡಿದ್ದಾರೆ, ಸ್ವಲ್ಪ ತಳ್ಳಿ ಮಾಡಿದ್ದಾರೆ, ತೋಟದಿಂದ ಆಚೆ ಮಾಡಿದ್ದಾರೆ. ಮಾಡಿ ಅವನ ಬಳಿ ಕೊಂಡು ಬರುತ್ತಾರೆ. ತಾವು ಉಂಟು ಮಾಡಿದಂತಹ ನಾರಿಯನ್ನು ಆತನ ಬಳಿಗೆ ಕೊಂಡು ಬಂದರು ಎಂಬುದಾಗಿ ಇರುತ್ತದೆ. ಹಾಗಂದ್ರೆ ದೇವರೇನು ಮಾಡುತ್ತಾರೆ, ಆದಾಮನ ಕೈಲಿ ತಂದು ಒಪ್ಪಿಸುತ್ತಾರೆ, ಇಗೋ ಎಂಬುದಾಗಿ ಕೊಡುತ್ತಾರೆ. ಇದಕ್ಕೆ ಈಕ್ವಲ್ ಆಗಿರುವಂತಹ ವಾಕ್ಯವೇ 2 ಕೊರಿಂಥದವರಿಗೆ 11ನೇ ಅಧ್ಯಾಯ 2-3 ವಾಕ್ಯ. ಶುದ್ಧ ಕನ್ನಿಕೆಯಂತೆ ಒಬ್ಬನೇ ಪುರುಷನಿಗೆ ನೇಮಿಸಲ್ಪಟ್ಟವಳು ಎಂಬುದಾಗಿ ಇದೆ. ಹಾಗಾದರೆ ಈ ಸ್ಥಳದಲ್ಲಿ ಕರ್ತನು ಕೊಂಡು ಬಂದು ಅವಳನ್ನು ಒಪ್ಪಿಸುವುದಕ್ಕೆ, ಆಕೆಯನ್ನು ತಂದು ಒಪ್ಪಿಸುವುದಕ್ಕೆ ಅದಕ್ಕೆ ಏನು ಕಾರಣ? ಅದರ ಒಂದು ಪರ್ಪಸ್ ಏನು? ದೇವರನ್ನು ಈಗ ನೋಡುವುದಾದರೆ ಆದಿಕಾಂಡ 1ನೇ ಅಧ್ಯಾಯದ ಕಡೆಯ ವಾಕ್ಯದಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದರು ಎಂಬುದಾಗಿ ಇರುತ್ತದೆ. 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ತನ್ನ ಸೃಷ್ಟಿಕ್ರಮವನ್ನು ನೆರವೇರಿಸಿ ಎಂಬುದಾಗಿದೆ. ಆನಂತರವಾಗಿ ವಾಕ್ಯ ಹೇಳುತ್ತದೆ, ತೋಟವನ್ನು ಉಂಟು ಮಾಡಿ ತೋಟದೊಳಗೆ ಮನುಷ್ಯನನ್ನಿಟ್ಟು ಮನುಷ್ಯನಿಗೆ ತಕ್ಕ ಸಂಗಾತಿಯನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳಿ ಅವಳನ್ನು ತರುತ್ತಾಳೆ ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಮನುಷ್ಯನ ಬಳಿಗೆ ಕೊಂಡು ಬಂದದಕ್ಕೆ ಉದ್ದೇಶವೇನು? ಕೊಂಡು ಬಂದು ಒಪ್ಪಿಸುವುದಕ್ಕೆ ಕಾರಣವೇನು? ಅಲ್ಲಿ ಕೊಂಡು ಬಂದರು ಎಂಬುದಾಗಿ ಇರುತ್ತದೆ. ಈ ಉದ್ದೇಶ ಅರ್ಥವಾದರೆ ಮಾತ್ರವೇ ನಿಮಗೆ 2 ಕೊರಿಂಥದ 11ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂತಹ ಉದ್ದೇಶ ಅರ್ಥವಾಗುತ್ತದೆ. ಕಾರಣವೇನೆಂಬುದಾಗಿ ನೋಡುವುದಾದರೆ, ಮೊದಲು ಕರ್ತನು ಈ ಒಂದು ಮೊದಲಗಿತ್ತಿಯನ್ನು ಉಂಟು ಮಾಡಿ ಮನುಷ್ಯನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾರೆ. ಇದು ಒಂದು ಕಡೆ ಫೇಲ್ಯೂರ್ ಆಗುತ್ತದೆ. ಈ ಫೇಲ್ಯೂರ್ ಅನ್ನು ಸಕ್ಸಸ್ ಮಾಡುವಂತ ಕೆಲಸವನ್ನೇ ಪೌಲನು ಹೇಳುತ್ತಾರೆ. ಮುಂಚೆನೆ ನಡೆದು ಮುಗಿಯಿತು. ಯಾಕಂದ್ರೆ ಅವರು ಮೊದಲೇ ಹೇಳುತ್ತಾರೆ, 3ನೇ ವಾಕ್ಯ ಓದಿರಿ, 2 ಕೊರಿಂಥದವರಿಗೆ 11ನೇ ಅಧ್ಯಾಯ 3ನೇ ವಾಕ್ಯ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗಾದ್ರೆ ಈ ಪ್ರೋಸೆಸ್ ಫೇಲ್ಯೂರ್ ಆಯಿತು. ದೇವರು ತಂದು ಈಗ ಕೊಟ್ಟಂತಹ ಪ್ರೋಸೆಸ್ ಫೇಲ್ಯೂರ್ ಆಯಿತು ಅನ್ನುತ್ತಿದ್ದಾರೆ. ಈ ಫೇಲ್ಯೂರ್ ಆದಂತಹ ಪ್ರೋಸೆಸ್ ಅನ್ನು ದೇವರು ಮತ್ತೆ ಸಕ್ಸಸ್ ಆಗುವುದಕ್ಕೆ ಬಯಸ್ತಿದ್ದಾರೆ. ಹಾಗಾದ್ರೆ ಸಕ್ಸಸ್ ಮಾಡುವುದಕ್ಕೆ ಬಯಸುವಾಗ ಆ ಬಯಕೆಯನ್ನು ಪೌಲನು ಹೇಳುತ್ತಾರೆ, ನಾನು ಆ ರೀತಿ ಒಪ್ಪಿಸಬೇಕೆಂದು ಆಸೆ ಪಡುತ್ತೇನೆ ಎಂದು ಹೇಳುತ್ತಾರೆ. ಹಾಗಾದ್ರೆ ಕರ್ತನು ತಂದು ಆ ರೀತಿಯಾಗಿ ಒಪ್ಪಿಸುವುದಕ್ಕೆ ಆಸೆ ಪಟ್ಟದ್ದಕ್ಕೆ ಅದರಲ್ಲಿ ಒಂದು ಉದ್ದೇಶ ಇರುತ್ತದೆ ಅಲ್ವಾ, ಒಂದು ಕಾರಣ ಇರುತ್ತದೆ ಅಲ್ವಾ? ಆ ರೀತಿಯಾಗಿ ಒಪ್ಪಿಸುವುದಕ್ಕೆ ಏನು ಕಾರಣ ಎಂಬುದಾಗಿ ನೋಡುವುದಾದರೆ ಓದಿರಿ. ಆ 2-3 ಕಾರಣಗಳ ನಿಮಿತ್ತವಾಗಿ ದೇವರು ಉಂಟು ಮಾಡುತ್ತಾರೆ. ಆ ಕಾರಣಕ್ಕಾಗಿ ತರುತ್ತಾರೆ. ಓದಿರಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಮೊದಲನೆಯದಾಗಿ ಅವ್ರು ಏನ್ ಮಾಡಬೇಕು? ಬಹು ಸಂತಾನವುಳ್ಳವರಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಳ್ಳಬೇಕು. ಇದುವೇ ದೇವರ ಫಸ್ಟ್ ಪ್ಲಾನ್, ಅವರ ಮೇಲಿಟ್ಟಂತ ಮೊದಲನೇ ಪ್ಲಾನ್. ಇಬ್ಬರು ಕೂಡ ಈಗ ಒಟ್ಟಿಗೆ ಇದ್ದಾರೆ. ಮಲಾಕಿ 2:15 ಹೇಳುತ್ತದೆ, ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲಿಲ್ಲ, ಆ ಪ್ರಸಿದ್ಧನೊಬ್ಬನು ಯಾಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿ ಎಂಬುದಾಗಿ ಇದೆ. ಹಾಗಾದರೆ ದೇವರ ಯೋಜನೆಯನ್ನು ಬಹು ಸಂತಾನವುಳ್ಳವರಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಳ್ಳಬೇಕು. ಇದುವೇ ಫಸ್ಟ್ ಪ್ಲಾನ್, ದೇವರು ಅವಳನ್ನು ತಂದು ಒಪ್ಪಿಸಿಕೊಡುವುದಕ್ಕೆ. ದೇವರು ಈಗ ನೋಡುತ್ತಾರೆ, ಆದಾಮನನ್ನು ಉಂಟು ಮಾಡಿದಾಯ್ತು, ಪ್ಲಾನ್ ಹೇಳಿದ್ದಾಯ್ತು. ಆದರೆ ಈ ಪ್ಲಾನ್ ನೆರವೇರಿಸುವುದಕ್ಕೆ ಇನ್ನೊಬ್ಬ ವ್ಯಕ್ತಿಯು ಕೂಡ ಬೇಕಾಗಿದೆ. ನೀವಲ್ಲಿ ಓದುತ್ತೀರಲ್ವ ಒಂದು ವಾಕ್ಯ, ತಕ್ಕ ಸಂಗಾತಿಯನ್ನು ನಿನಗೆ ಉಂಟು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರಲ್ವಾ. 18ನೇ ವಾಕ್ಯ ಓದಿರಿ, 2:18ನೇ ವಾಕ್ಯ ಓದಿರಿ. ಮತ್ತು ಯೆಹೋವ ದೇವರು, ಮನುಷ್ಯನ ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಈ ಸರಿಬೀಳುವ ಸಹಕಾರಿ ಇದೆಯಲ್ವಾ, ಅಂದರೆ ಆ ದರ್ಶನವನ್ನು ನೆರವೇರಿಸುವುದಕ್ಕೆ ಸಹಾಯಕವಾಗಿರುವಂತವರು. ಇವರಿಲ್ಲದಿದ್ದರೆ ಆ ದರ್ಶನ ನೆರವೇರುವುದಿಲ್ಲ. ಆ ದರ್ಶನವನ್ನು ನೆರವೇರಿಸುವುದಕ್ಕೆ ತಕ್ಕ ಸಹಕಾರಿ ಅವರು. ಹಾಗಾದ್ರೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕಂದ್ರೆ ಮೊದಲನೆಯದಾಗಿ ಯಾರು ಬೇಕಾಗುತ್ತಾರೆ? ಇವರು ಶುದ್ಧ ಕನ್ನಿಕೆಯಾಗಿರಬೇಕೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಈಗ ಬಹು ಸಂತಾನವುಳ್ಳವರಾಗಿ ಅದರ ಕುರಿತಾಗಿರುವಂತಹ ಅರ್ಥ ಏನೆಂಬುದಾಗಿ ನೀವು ನೋಡುವುದಾದರೆ, ಈಗ ಇವರು ಈ ಸ್ಥಳದಲ್ಲಿ ಬಹು ಸಂತಾನವುಳ್ಳವರಾಗಿರಬೇಕೆನ್ನುವಂತ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳಿಲ್ಲ. ನಾವು ಕೂಡ ಈಗ ನೋಡಿರಿ, ಒಬ್ಬರಿಗೆ ನೀವು ಮದುವೆ ಮಾಡಿಸುತ್ತೀರಾ, ಹಾಗಂದರೆ ಯಾಕೆ ನೀವು ಮದುವೆ ಮಾಡಿಸುತ್ತೀರಾ? ಎಲ್ಲ ಈ ವಯಸ್ಸಾದವರೆಲ್ಲ ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ವಯಸ್ಸಾದ ಕೂಡಲೇ ಅವ್ರು ಹೇಳುವಂತ ಒಂದು ಕಾರಣ ಏನು? ಮಗಳಿಗೆ ವಯಸ್ಸಾಯಿತು, ಮಗನಿಗೆ ವಯಸ್ಸಾಗ್ತಾ ಇದೆ, ಹಾಗಾದ್ರೆ ವಯಸ್ಸಾಗುತ್ತೆ ಎನ್ನುವುದಕ್ಕೋಸ್ಕರವಾಗಿ ಮದುವೆ ಮಾಡಿಸೋರಿದ್ದಾರೆ. ಇನ್ನು ಸ್ವಲ್ಪ ಜನ ಈ ರೀತಿಯಾಗಿ ಹೇಳುತ್ತಾರೆ, ನಾನು ಸಾಯುವಷ್ಟರೊಳಗೆ ಹೇಗಾದ್ರೂ ನಾನು ಮೊಮ್ಮಕ್ಕಳನ್ನು ನೋಡಲೇಬೇಕು, ನೋಡಿ ನಾನು ಸಾಯುತ್ತೇನೆ ಅಂತ ಹೇಳುತ್ತಾರೆ. ಇದು ಅವರ ಉದ್ದೇಶ. ಸೊ ಇದು ಎಲ್ಲರಲ್ಲೂ ಕೂಡ ಇರುವಂತಹ ಒಂದು ಆಲೋಚನೆ. ನಾರ್ಮಲ್ ಆಗಿ ಎಲ್ಲರಿಗಿರುವಂತದ್ದೇನೆಂದರೆ, ತನ್ನ ನಂತರವಾಗಿ ಇನ್ನೊಂದು ಸಂತತಿಯನ್ನು ನೋಡಬೇಕು. ಅದಾದ ನಂತರವಾಗಿ ತನಗೆ ನನ್ನ ಮಗನ ಜೀವಿತವೋ ಅಥವಾ ನನ್ನ ಮಗಳ ಜೀವಿತವೋ ಅದು ಹಾಗೆ ಮುಂದುವರಿಯಿತು, ಅವರ ಮಕ್ಕಳನ್ನು ನೋಡಿದ್ದೇನೆ, ಇನ್ನು ಮುಂದೆ ನೆಮ್ಮದಿಯಾಗಿ ಹೋಗುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಈ ಕಾನ್ಸೆಪ್ಟ್ ಅನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಎನ್ನುವಂಥದ್ದೇ ಮುಖ್ಯ. ಈಗ ದೇವರು ಕೂಡ ಅದನ್ನೇ ಹೇಳುತ್ತಾರೆ,
ನೀವು ಬಹು ಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಿಕೊಳ್ಳಿರಿ. ದೇವರು ಕೂಡ ನೀವು ಮಕ್ಕಳನ್ನು ಪಡೆಯಿರಿ ಅಂತಾನೆ ಹೇಳುತ್ತಾರೆ. ಆದರೆ ದೇವರು ಹೇಳುತ್ತಿರುವಂತ ಉದ್ದೇಶ ಏನೆಂಬುದಾಗಿ ನಮಗೆ ಗೊತ್ತಿರಬೇಕು. ಯಾಕೆ ಇದನ್ನು ಹೇಳುತ್ತಿದ್ದಾರೆ? ದೇವರಿಗೆ ಪರಲೋಕದಲ್ಲಿ ಸಾವಿರ ಸಾವಿರ ದೂತರುಗಳಿದ್ದಾರಂತೆ. ವಾಕ್ಯ ಹೇಳುತ್ತದೆ 1000 ಗಟ್ಟಲೆ ದೂತರುಗಳಿದ್ದಾರೆ. ಅಷ್ಟು ದೂತರುಗಳಿದ್ದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಮನುಷ್ಯರನ್ನು. ಈ ಮನುಷ್ಯನಿಗೆ ರಕ್ತವು ಹಾಗೂ ಮಾಂಸ ಇದೆ, ಆದರೆ ಈ ಮಾಂಸ ರಕ್ತವು ಪರಲೋಕ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳುವುದಿಲ್ಲ. ಆ ರೀತಿಯಾಗಿ ರಕ್ತವು ಮಾಂಸವು ಪರಲೋಕ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳದೇ ಇರುವಂತಹ ಒಬ್ಬ ಮನುಷ್ಯನನ್ನು ಬಹು ಸಂತಾನವುಳ್ಳವರಾಗಿರ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕೇವಲ ಮಕ್ಕಳಿಗೋಸ್ಕರವಾಗಿನ. ಈ ಮಕ್ಕಳಿಂದ ಹಾಗೆ ಭೂಮಿಯು ತುಂಬಿಕೊಂಡು ಹಾಗೆ ಎಲ್ಲಿ ನೋಡಿದರೂ ಕೂಡ ಜನರೇ ಇರುವ ಹಾಗೆ ನೋಡಬೇಕೆನ್ನುವಂಥದ್ದೇ ಗಾಡ್ಸ್ ಪ್ಲಾನ್ ಅಂದ್ರೆ ಇಲ್ಲ. ಕರ್ತನು ಅದಕ್ಕೋಸ್ಕರವಾಗಿ ಮನುಷ್ಯನ ಉಂಟು ಮಾಡಲಿಲ್ಲ. ದೇವರ ಪ್ಲಾನ್ ಅದಲ್ಲ. ಹೇಳುವಾಗ ಹೇಳುತ್ತಾರೆ ಬಹು ಸಂತಾನವುಳ್ಳವರಾಗಿರಿ ಅಂತ. ಆದರೆ ಅದರ ಹಿಂದೆ ದೇವರ ಉದ್ದೇಶ ಏನಂತ ಕೇಳೋದಾದರೆ, ಅವಳನ್ನು ತಂದು ಒಪ್ಪಿಸುವಾಗ ಆದಾಮನಿಗೆ ನಾನೊಂದನ್ನು ಹೇಳಿದ್ದೇನೆ, ನೀನು ಬಹು ಸಂತಾನವುಳ್ಳವನಾಗಿ ಭೂಮಿಯನ್ನು ತುಂಬಿಸು ಅಂತ ಹೇಳಿದ್ದೇನೆ. ಈ ಯೋಜನೆಯನ್ನು ನೀನು ನೆರವೇರಿಸಬೇಕು. ಆದರೆ ಇದಕ್ಕೆ ಕೆಲವು ನಿಬಂಧನೆಗಳಿದೆ. ಸುಮ್ಮನೆ ತುಂಬಿಸಕ್ಕಾಗಲ್ಲ. ಈಗ ನಮ್ಮ ಪ್ರಕಾರವಾಗಿ ಸುಮ್ಮನೆ ಮಕ್ಕಳು ಹುಟ್ಟಿದ್ರೆ ಓಕೆನೆ. ಮದುವೆಯಾಗಿ 3ನೇ ತಿಂಗಳಿಂದ ಕೇಳುವುದಕ್ಕೆ ಆರಂಭಿಸುತ್ತಾರೆ. ಇನ್ನು ಏನು ಇಲ್ವಾ, ಏನು ವಿಶೇಷ ಇಲ್ವಾ ಅಂತ ಕೇಳುತ್ತಾರೆ. ಒಂದು 6 ತಿಂಗಳ ತನಕ ಈಗಿನ ಕಾಲದವರು ಸಹಿಸಿಕೊಳ್ಳುತ್ತಾರೆ. ಆನಂತರವಾಗಿ ಹೇಳುತ್ತಾರೆ, ಯಾವ್ದಾದ್ರು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳುತ್ತಾನೆ, ಎಲ್ಲಾದ್ರೂ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳುತ್ತಾನೆ, ಯಾಕೆ 6 ತಿಂಗಳಿಂದ ಏನು ವಿಶೇಷ ಇಲ್ಲ. ಇದೆಲ್ಲ ಪ್ರಾಸೆಸ್ ಇಲ್ಲಿರುವಂತವರಿಗೆ. ಆದರೆ ದೇವರ ಯೋಜನೆ ಅದಲ್ಲ. ಏನೋ 2 ಮಕ್ಕಳನ್ನು ಕೊಟ್ಟು ಇವರನ್ನು ಆಶೀರ್ವದಿಸಬೇಕೆನ್ನುವಂಥದ್ದು ಅಲ್ಲ. ಆ ಮದುವೆಯ ಹಿಂದೆ, ಆ ಮಕ್ಕಳು ಹುಟ್ಟುವುದರ ಹಿಂದೆ ದೇವರ ಇನ್ನೊಂದು ಯೋಜನೆಯು ಅಡಕವಾಗಿದೆ. ಮಲಾಕಿಯಲ್ಲಿ ಹೇಳಿದ್ದಾರೆ, ದೇವ ಭಕ್ತಿಯುಳ್ಳ ಸಂತತಿಯನ್ನು ಹೆರುವುದಕ್ಕಾಗಿ. ಸುಮ್ಮನೆ ಏನೋ ಮಕ್ಕಳು ಹುಟ್ಟಬೇಕೆಂಬುದಾಗಿ ಅಲ್ಲ. ಆ ಎಲ್ಲ ಮಕ್ಕಳು ಕೂಡ ದೇವ ಭಕ್ತಿಯುಳ್ಳ ಸಂತತಿಯಾಗಿರ್ಬೇಕು. ಅದುವೇ ಕರ್ತನ ಯೋಜನೆ. ಬಹು ಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಿಕೊಳ್ಳಬೇಕಂದ್ರೆ ಏನು? ಬರೀ ಮಕ್ಕಳಾಗಿರುವುದು ಮಾತ್ರವಲ್ಲ, ದೇವ ಭಕ್ತಿಯುಳ್ಳ ಮಕ್ಕಳು. ಇವತ್ತು ಸಭೆ ಆತ್ಮಗಳಿಂದ ತುಂಬಲ್ಪಟ್ಟಿರಬೇಕೆಂಬುದಾಗಿ ನಮಗೆ ಆಸೆ ಇದೆ. ಆದರೆ ಆ ಆತ್ಮಗಳೆಲ್ಲವೂ ಕೂಡ ದೇವ ಭಕ್ತಿಯುಳ್ಳ ಸಂತತಿಯ ಎಂಬುದಾಗಿ ನಾವು ನೋಡಬೇಕು. ಸುಮ್ಮನೆ ಗುಂಪಾಗಿರುವಂಥದ್ದು ಅಷ್ಟು ಮುಖ್ಯವಲ್ಲ. 5,000 ಜನ ಇದ್ದಾರೆ, 50,000 ಜನ ಇದ್ದಾರೆ, 5 ಲಕ್ಷ ಜನರಿದ್ದಾರೆ, ಇರ್ಲಿ ಬಿಡಿ. ಎಷ್ಟು ಜನರು ದೇವ ಭಕ್ತಿಯುಳ್ಳ ಸಂತತಿಯಾಗಿ ಇದ್ದಾರೆ? ನಿಮಗೆ ಹುಟ್ಟುವಂತವುಗಳು ನಾನು ಹೇಳುತ್ತಿದ್ದೇನೆ, ಆತ್ಮಿಕ ಮಕ್ಕಳ ಕುರಿತು ಹೇಳುತ್ತಿದ್ದೇನೆ. ಸಭೆಯಲ್ಲಿರುವಂತಹ ಮಕ್ಕಳಲ್ಲಿ ಎಷ್ಟು ಜನ ಸಭೆಗೆ ಬರುತ್ತಾರೆ ಎನ್ನುವಂಥದ್ದು ಯಾವಾಗಲೂ ಮುಖ್ಯವಲ್ಲ. ಎಷ್ಟು ಜನ ಸಭೆಯಿಂದ ಪರಲೋಕಕ್ಕೆ ಬರುತ್ತಾರೆ ಎನ್ನುವಂಥದ್ದೇ ಮುಖ್ಯ. ಆದ್ರೆ ಇಲ್ಲಿ ದೇವ ಭಕ್ತಿಯುಳ್ಳ ಸಂತತಿ ಇದ್ದಾರಾ ಎನ್ನುವಂಥದ್ದೇ ಪ್ರಶ್ನೆ. ಎಷ್ಟು ಜನ ಇದ್ದಾರೆ ಎನ್ನುವಂಥದ್ದು ಮುಖ್ಯವಲ್ಲ. ಹಾಗಾದ್ರೆ ದೇವರು ಎದುರು ನೋಡುತ್ತಿದ್ದಾರೆ. ನೀನು ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕು. ಹೇಗೆ ಹೆಚ್ಚಬೇಕು? ದೇವ ಭಕ್ತಿಯುಳ್ಳ ಸಂತತಿಯಾಗಿ ಹೆಚ್ಚಬೇಕು. ಇವರಿಗೆ ಈ ಯೋಜನೆಗೆ ಅರ್ಥ ಆಗ್ಲಿಲ್ಲ. ಇವರೀಗ ಏನ್ ಮಾಡಿದ್ರು? ಹಣ್ಣನ್ನು ತಿನ್ನುತ್ತಾರೆ, ಅದರಿಂದ ಪರಿಣಾಮ ಬಂತು, ಅದರಿಂದ ದುಷ್ಟನು ಹುಟ್ಟಿದ, ಕೆಡುಕನು ಹುಟ್ಟಿದ ಕೂಡಲೇ ದೇವ್ರು ನೋಡುತ್ತಾರೆ. ಕಾಯಿನನಿಂದ ಈಗ ಸಂತತಿ ಬಂತಂದ್ರೆ ಅದು ಪರಲೋಕಕ್ಕೆ ಪ್ರಯೋಜನವಲ್ಲ, ಅದು ದೇವರ ಯೋಜನೆ ಅಲ್ಲ. ಈಗ ಏದೇನಲ್ಲಿ ನೋಡುತ್ತಾರೆ, ಕಾಯಿನನು ಇದ್ದಾನೆ, ಹೆಬೇಲನು ಇದ್ದಾನ ಇಲ್ವಾ? ಸಭೆಯೊಳಗೆ ಹಾಗೇನೆ ಕಾಯಿನನು ಇರುತ್ತಾನೆ, ಹೆಬೇಲನು ಇರುತ್ತಾನೆ. ಕಾಯಿನನು ಕಾಣಿಕೆ ಕೊಡುತ್ತಾನೆ, ಹೆಬೇಲನು ಕೂಡ ಕಾಣಿಕೆಯನ್ನು ಕೊಡುತ್ತಾನೆ. ಇಬ್ಬರು ಕೂಡ ಕಾಣಿಕೆ ಅರ್ಪಿಸುತ್ತಾರೆ. ಆದ್ರೆ ಇವನನ್ನು ನೋಡಿದ್ರೆ ಅವನಿಗೆ ಹೊಟ್ಟೆ ಕಿಚ್ಚಿದೆ. ಇವನನ್ನು ಆಶೀರ್ವದಿಸಿದ್ರೆ ಅವನಿಗೆ ಹೊಟ್ಟೆ ಕಿಚ್ಚು ಬರುತ್ತದೆ. ದೇವರು ಇವನನ್ನು ಹೆಚ್ಚಿಸಿದ್ರೆ ಅವನಿಗೆ ಹೊಟ್ಟೆ ಕಿಚ್ಚು ಬರುತ್ತದೆ. ಬರುತ್ತಾ ಇಲ್ವಾ? ಸೌಲನು ಕೊಂದದ್ದು 1000, ದಾವಿದನು ಕೊಂದದ್ದು 10,000. ಈಗ ಸೌಲನಿಗೆ ಸಮಸ್ಯೆ, ಅವನು 1000ನಾಗಿರುವುದು ಅವನಿಗೆ ಸಮಸ್ಯೆ ಇಲ್ಲ. ಆದ್ರೆ ಇವನು 10,000 ಅನ್ನುವಂಥದ್ದು ಅವನಿಗೆ ಸಮಸ್ಯೆ. ಈಗ ದಾವಿದನಿಗೂ ಕೂಡ 1000 ಕೊಟ್ಟರು ಅಂದ್ರೆ ಸೌಲನಿಗೆ ಯಾವ ಸಮಸ್ಯೆ ಇಲ್ಲ. ಸೌಲನು ಕೊಂದದ್ದು 1000, ದಾವಿದನು ಕೊಂದದ್ದು 1000 ಅಂದ್ರೆ ಅವನು ನೆಮ್ಮದಿಯಾಗಿರುತ್ತಾನೆ. ಇಲ್ಲಿ ಸಮಸ್ಯೆ ಏನು? ಈಗ ಲೇಯಳಿಗೆ ಮಗು ಹುಟ್ಟುತ್ತದೆ. ರಾಹೇಲಳಿಗೆ ಈಗ ಸಮಸ್ಯೆ ಏನಂದ್ರೆ, ರಾಹೇಲಳಿಗೆ ಈಗ ನನಗೆ ಮಗು ಹುಟ್ಟಿಲ್ಲ ಎನ್ನುವಂಥದ್ದು ಸಮಸ್ಯೆ ಇಲ್ಲ, ಲೇಯಳಿಗೆ ಹುಟ್ಟಿತಲ್ಲ ಎನ್ನುವುದೇ ಸಮಸ್ಯೆ. ರಾಹೇಲಳ ಕುರಿತಾಗಿ ಹೇಳುತ್ತದೆ, ತನ್ನ ಸಹೋದರಿಗೆ ಮಕ್ಕಳು ಹುಟ್ಟುವುದನ್ನು ಕಂಡು ಆಕೆಗೆ ಹೊಟ್ಟೆ ಕಿಚ್ಚು ಬಂತು. ಹಾಗಂದ್ರೆ ಏನರ್ಥ? ಈಕೆಗೆ ಹುಟ್ಟಿಲ್ಲ ಎನ್ನುವಂಥದ್ದಲ್ಲ, ಆಕೆಗೂ ಹುಟ್ಟಿಲ್ಲ ಅಂದ್ರೆ ಆಕೆಗೆ ಪರವಾಗಿಲ್ಲ. ಆ ಇಬ್ಬರಿಗೂ ಮಕ್ಕಳಿಲ್ಲ. ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ಆಕೆಗೆ ಮಕ್ಕಳು ಹುಟ್ಟಿದ್ರೆ ಇವಳಿಗೆ ಕಷ್ಟ. ಹೊಟ್ಟೆ ಕಿಚ್ಚು ಸೌಲನು, ರಾಹೇಲಳು, ಕಾಯಿನನು, ಇವರೆಲ್ಲ ಒಂದೇ ಗುಂಪು. ಇದು ಎಲ್ಲಿದೆ? ಚರ್ಚ್ನಲ್ಲಿದೆ, ಬೇರೆ ಎಲ್ಲೂ ಇಲ್ಲ. ಏದೇನೊಳಗೆ ಇದೆ. ಇವರು ಕಾಣಿಕೆಯನ್ನು ತರುತ್ತಾರೆ, ತರಲ್ಲ ಅಂತ ಎಲ್ಲ ಇಲ್ಲ. ಸಭೆಗೆ ಬರುತ್ತಾರೆ, ಆರಾಧನೆ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಆದರೆ ಸಭೆಯಲ್ಲಿ ಕೂತ್ಕೊಂಡು ಈ ಗುಂಪು ಯಾವುದು? ಕೆಡುಕತನದ ಗುಂಪು. ಆದರೆ ದೇವರು ಎದುರು ನೋಡಿದ್ದೇನು? ದೇವ ಭಕ್ತಿಯುಳ್ಳ ಸಂತತಿ. ಹಾಗಾದರೆ ದೇವರು ಕೊಂಡು ಬಂದದರ ಉದ್ದೇಶ ಏನು? ನಿಮ್ಮನ್ನು ಒಳಗೆ ಕೊಂಡು ಬಂದರ ಉದ್ದೇಶ ಏನು? ದೇವ ಭಕ್ತಿಯುಳ್ಳ ಸಂತತಿಯನ್ನು ಇರುವುದಕ್ಕಾಗಿ. ಇದರಲ್ಲಿ ಏನಿದೆ? ನಿಮ್ಮನ್ನು ಬಹು ಸಂತಾನವುಳ್ಳವರಾಗಿರುವುದಕ್ಕೆ ಹೇಳಿದ್ರೆ, ಕೆಲವು ಸಮಯದಲ್ಲಿ ನೀವು ನೋಡಿರುತ್ತೀರಾ, ದೇವರು ಬಹು ಸಂತಾನವುಳ್ಳವರಾಗುವುದಕ್ಕೆ ಹೇಳಿದ್ರೆ ಇವ್ರು ಏನ್ ಮಾಡ್ತಾ ಇರುತ್ತಾರೆ ಅಂದ್ರೆ, ಇನ್ನೊಂದು ಮಂದೆಯಿಂದ ಕುರಿ ತಗೊಂಡು ಬರುತ್ತಾರೆ, ಅದನ್ನು ತಗೊಂಡು ಬಂದು ಇಲ್ಲಿ ಇಟ್ಟು ಬಹು ಸಂತಾನವುಳ್ಳವರಾಗುವುದು. ದೇವರು ಹೇಳುತ್ತಾರೆ ಅದು ದೇವ ಭಕ್ತಿಯುಳ್ಳ ಸಂತತಿ ಅಲ್ಲ. ಆನಂತರವಾಗಿ ಒಂದು 10 ವರ್ಷಗಳಾಗಿರುತ್ತದೆ. ಈ ಬೇರೆ ಸಭೆಗಳಿಂದ ಬಂದಂತವ್ರು ಇರ್ತಾರೆ ಅಲ್ವಾ, ಅವರು ಹಾಗೆ ಬಂದಿದ್ದಾರೆ ಎನ್ನುವಂಥದ್ದೇ ನಾವು ಮರೆಯುತ್ತೇವೆ. ಆದ್ರೆ ದೇವರು ಯಾವತ್ತೂ ಮರೆಯುವುದಿಲ್ಲ. ಅವ್ರು ಏನ್ ಮಾಡುತ್ತಾರೆ ಗೊತ್ತಾ? ಲೆಕ್ಕಾಚಾರ ಮಾಡಿ 10 ವರ್ಷವಾದ ನಂತರ ಸಭೆಯನ್ನು ಒಡೆಯುತ್ತಾರೆ.
ಒಂದು ಗುಂಪು ಸಭೆಯನ್ನು ಬಿಟ್ಟು ಹೋಗುತ್ತದೆ. ಆನಂತರವಾಗಿ ಇವರು ಹೇಳುತ್ತಾರೆ, ಸಭೆಯನ್ನು ಬಿಟ್ಟು ಜನರೆಲ್ಲ ಹೋದರು, ಯಾಕೆಂದ್ರೆ ಅವರು ಬಂದ್ರು ಹೋದ್ರು. ಕೊಟ್ಟಿದ್ದನ್ನು ದೇವರು ತೆಗೆದುಕೊಳ್ಳುತ್ತಾರೆ. ನಿನಗೆಂದು ನೀನು ಬಿತ್ತಿದಂಥ ಬೀಜದಿಂದ ಬರುವಂಥ ಮರವೇ ನಿನ್ನದು. ನೀನು ಈಯುವಂಥ ಕುರಿಮರಿಯೇ ನಿನ್ನದು. ನೀನು ಬಿತ್ತುವಂಥ ಮರದಿಂದ ಬರುವಂಥ ಫಲಗಳೇ ಅದು ನಿನ್ನ ಫಲಗಳು. ಇನ್ನೊಬ್ಬರದ್ದು ನಿಮ್ಮದಲ್ಲ. ಹೊರದೇಶಕ್ಕೆಲ್ಲ ಹೋದರೆ ಅನೇಕ ದೇಶಗಳಲ್ಲಿ ಏನು ಮಾಡುತ್ತಾರೆ ಅಂದರೆ, ಸಮುದ್ರ ತೀರದಲ್ಲಿ ಅವರಿಗೆ ಚಿಕ್ಕ ದ್ವೀಪ ಇರುತ್ತದೆ, ಅವರಿಗೆ ಲ್ಯಾಂಡ್ ಸಾಕಾಗುವುದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಮಣ್ಣನ್ನು ಸಮುದ್ರದಲ್ಲಿ ಹಾಕುತ್ತಾರೆ. ಅದಕ್ಕೆ ಹೆಸರು ರೀಕ್ಲೇಮ್ ಲ್ಯಾಂಡ್ ಎಂದು. ಏನದಕ್ಕೆ ಹೆಸರು? ರೀಕ್ಲೇಮ್ಡ್ ಲ್ಯಾಂಡ್. ಅಂದ್ರೆ ಅವ್ರು ಏನು ಮಾಡುತ್ತಾರೆ ಅಂದ್ರೆ ಆ ಲ್ಯಾಂಡ್ ಅನ್ನು ಮತ್ತೆ ಸಮುದ್ರದಿಂದ ಕೊಂಡುಕೊಳ್ಳುತ್ತಾರಂತೆ. ಅದಕ್ಕೆ ಹೆಸರು ರೀಕ್ಲೈಮ್. ಮಣ್ಣನ್ನು ಸುರಿದು ಟನ್ ಗಟ್ಟಲೆ ಮಣ್ಣನ್ನು ಸುರಿದು 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 ಒಂದು ಊರನ್ನೇ ನಿರ್ಮಾಣ ಮಾಡುತ್ತಾರೆ. ಇವರಿಗೆ ಬೈಬಲ್ ಗೊತ್ತಿಲ್ಲ, ಆದ್ರಿಂದ ಮಾಡುತ್ತಿದ್ದಾರೆ. ಆದರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ಸಮುದ್ರಕ್ಕೆಂದು ಒಂದು ಎಲ್ಲೆಯನ್ನು ನೇಮಿಸಿದ್ದಾರೆ, ಅದನ್ನು ದಾಟಿ ಬರಬೇಡ ಎಂದು ಹೇಳಿದ್ದಾರೆ. ಆದರೆ ಇವರು ಹೋಗಿ ಸಮುದ್ರದ ಎಲ್ಲೆಯನ್ನು ಏನ್ ಮಾಡುತ್ತಿದ್ದಾರೆ? ಕಡಿಮೆ ಮಾಡುತ್ತಿದ್ದಾರೆ. ಹಾಗೆ ಚಿಕ್ಕದ್ ಮಾಡಿ ಇವರು ಮಣ್ಣನ್ನು ಹಾಕಿ ಹಾಕಿ ಲ್ಯಾಂಡ್ ಮಾಡಿದ್ದಾರೆ. ಅವರು ಈಗ ಹಾಕುತ್ತಾರೆ. ಒಂದು 50 ವರ್ಷವಾದ ನಂತರವಾಗಿ ಸುನಾಮಿ ಬರುತ್ತದೆ. ಅದು ಬಂದು ಎಲ್ಲವನ್ನು ಒಂದೇ ದಿನ ಬಾಚಿಕೊಂಡು ಹೋಗುತ್ತದೆ. ಆಗ ಇವರು ಹೇಳುತ್ತಾರೆ, ಊರಿನೊಳಗೆ ಪ್ರವಾಹವು ಅಪ್ಪಳಿಸಿತು, ಅದು ಅಪ್ಪಳಿಸಲಿಲ್ಲ. ನೀವು ವಶ ಮಾಡಿಕೊಂಡಿದ್ದನ್ನು ಅದು ತಳ್ಳಿತು. ನೀವು 50 ವರ್ಷದ ಹಿಂದೆ ತೆಗೆದುಕೊಂಡಿದ್ದನ್ನು ಅದು ಮತ್ತೆ ಬಂದು ಏನು ಮಾಡಿತು? ಅದು ತನ್ನ ವಶವಾಗಿಸಿಕೊಂಡಿತು. ಅಷ್ಟೇ, ಕೆಲಸ ಮುಗಿಯಿತು. ಅದಕ್ಕೆ ಸಂಬಂಧಪಟ್ಟದ್ದನ್ನು ಅದು ತೆಗೆದುಕೊಂಡಿತು. ತೆಗೆದುಕೊಳ್ಳುವುದಕ್ಕೆ 50 ವರ್ಷ 100 ವರ್ಷ ಬೇಕಾಯ್ತಷ್ಟೇ. ನಾವು 100 ವರ್ಷವಾದ ನಂತರ ಮರೆಯುತ್ತೇವೆ ನೋಡಿರಿ. ಅದೇ ರೀತಿಯಾಗಿನೇ ದೇವರು ನಿಮ್ಮನ್ನು ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರುವುದಕ್ಕೆ ಹೇಳಿದ್ರೆ ನೀವೇ ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರಬೇಕು. ಆದರೆ ಹುಟ್ಟುವಂಥದ್ದು ಕಾಯಿನನ ಸಂತತಿಯಾಗಿರಬಾರ್ದು. ಅದು ಕಾಯಿನನಾಗಿದ್ದ ಪಕ್ಷದಲ್ಲಿ ದೇವರು ಅದನ್ನು ಬಯಸುವುದಿಲ್ಲ, ದೇವರು ಇಷ್ಟಪಡುವುದಿಲ್ಲ. ಆದ್ದರಿಂದ ಒಂದು ದಿನ ಏನು ಮಾಡುತ್ತಾರೆ? ದೇವರು ಕಾಯಿನನನ್ನು ಏದೇನಿಂದ ಆಚೆ ತಳ್ಳುತ್ತಾರೆ, ಕಾಯಿನನನ್ನು ಆಚೆ ಓಡಿಸುತ್ತಾರೆ. ಇಲ್ಲಾಂದ್ರೆ ಏನಾಗುತ್ತದೆ? ಒಂದು ದಿನ ಕಾಯಿನನ್ನು ಹೆಬೇಲನನ್ನು ಕೊಲ್ಲುತ್ತಾನೆ. ಇದೇ ಸಭೆಯಲ್ಲೂ ನಡೆಯುತ್ತದೆ. ಇವರು ಇದೆಲ್ಲ ಎಲ್ಲಿ ಮಾಡುತ್ತಿದ್ದಾರೆ? ಏದೇನೊಳಗೆ ಇದ್ದುಕೊಂಡು ಮಾಡುತ್ತಿದ್ದಾರೆ, ಸಭೆಯೊಳಗೆ ಇದ್ದುಕೊಂಡೇ ಮಾಡುತ್ತಿದ್ದಾರೆ. ಏದೇನ್ಗೆ ಇಂಗ್ಲಿಷ್ನಲ್ಲಿ, ಅದು ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಕಾಯಿನನು ದೇವರ ಸನ್ನಿಧಾನದಿಂದ ಆಚೆ ಹೋದನೆಂಬುದಾಗಿ ಇರುತ್ತದೆ. ದೇವರ ಸಾನ್ನಿಧ್ಯವು ತಪ್ಪಿತು ಎಂಬುದಾಗಿ ಇದೆ. ಹಾಗಾದ್ರೆ ಇಷ್ಟೆಲ್ಲ ಎಲ್ಲಿ ನಡೆದಿದ್ದು? ಅವರ ಸನ್ನಿಧಿಯಲ್ಲಿ, ಅವರ ಸಮ್ಮುಖದಲ್ಲಿ ಇದೆಲ್ಲ ನಡೆದಿದೆ. ಸಭೆಯಲ್ಲಿ ನಡೆದಿದೆ. ಸಭೆಯಲ್ಲಿ ಕಾಯಿನನ ಗುಂಪು ಕೂತಿದೆ. ಇದಕ್ಕೇನು ಗೊತ್ತಾ? ಈ ಸಭೆಯೊಂದಿಗೆ ಬೆಳೆದಾದ ಅಂದಿನಿಂದ, ಆದ್ರಿಂದಲೇ ಇದೆಲ್ಲ ಅವರಿಗೆ ತಪ್ಪಾಗಿ ಕಾಣೋದಿಲ್ಲ. ಅದು ಕೋಪ, ಹೊಟ್ಟೆ ಕಿಚ್ಚು, ಇದೆಲ್ಲವೂ ಕೂಡ ಚರ್ಚ್ನೊಳಗೆ ಇದೆ. ದೇವರು ನೋಡುತ್ತಾ ಇರುತ್ತಾರೆ, ಇದು ದುಷ್ಟನ ಸಂತತಿ, ಇದನ್ನು ಇಟ್ಟುಕೊಂಡು ಏನು ಮಾಡುವುದಕ್ಕಾಗಲ್ಲ. ಇದು ಒಂದು ದಿನ ಒಳ್ಳೆಯ ಸಂತತಿಯನ್ನು ಕೆಡಿಸುತ್ತದೆ, ಒಂದು ದಿನ ಇದನ್ನು ಕೂಡ ಅದು ಕೊಲ್ಲುತ್ತದೆ. ಆ ರೀತಿಯಾಗಿ ನೀವಿರುವುದಾದರೆ ಇವತ್ತು ದೇವರು ಹೇಳುತ್ತಿದ್ದಾರೆ, ನಿನ್ನನ್ನು ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರುವುದಕ್ಕಾಗಿ ಕರೆದಿದ್ದೇನೆ. ಅದುವೇ ದೇವರ ಯೋಜನೆ. ಈಗ ದೇವರು ಇದನ್ನು ನೋಡಿದ್ರು, ಅದು ಫೇಲ್ಯೂರ್ ಆಯಿತು. ಈಕೆ ಬಹು ಸಂತಾನವುಳ್ಳವಳಾಗಲಿಲ್ಲ. ಕರ್ತನೀಗ ಇನ್ನೊಂದು ಕೆಲಸ ಹೇಳುತ್ತಾರೆ, ನೋಡಿರಿ, ಓದಿರಿ. ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 60ನೇ ವಾಕ್ಯವನ್ನು ಓದಿರಿ. ಮತ್ತು ರೆಬೆಕಾಳಿಗೆ, ತಂಗಿಯೇ, ನಿನ್ನಿಂದ ಲಕ್ಷಾಂತರ ಸಂತಾನವಾಗಲಿ, ನಿನ್ನ ಸಂತಾನದವರು ತಮ್ಮ ವೈರಿಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿ ಎಂದು ಹೇಳಿ ಅರಸಿದರು. ಚೆನ್ನಾಗಿ ಗಮನಿಸಿರಿ. ಲಾಬಾನನು ಈ ಮಾತನ್ನು ಹೇಳಿ ಆಶೀರ್ವದಿಸುತ್ತಿದ್ದಾನೆ. ಲಾಬಾನನ ಮನೆಯವರು ಏನ್ ಮಾಡುತ್ತಿದ್ದಾರೆ? ಈ ರೀತಿಯಾಗಿ ಹೇಳಿ ಆಶೀರ್ವದಿಸುತ್ತಿದ್ದಾರೆ. ಅವರ ತಾಯಿ ತಂದೆ ಎಲ್ಲ ಸೇರಿ ಆಶೀರ್ವದಿಸುತ್ತಿದ್ದಾರೆ. ಏನ್ ಹೇಳಿ ಆಶೀರ್ವದಿಸುತ್ತಿದ್ದಾರೆ? ನಿನ್ನ ಸಂತತಿಯು ಲಕ್ಷಾಂತರ ಸಂತಾನವಾಗಲಿ. ಈಗ ಈ ಸೇವಕನು ಕೊಂಡು ಬಂದು ರೆಬೆಕಾಳನ್ನು ಯಾರ ಕೈಲಿ ಕೊಡಲಿದ್ದಾರೆ? ಈಸಾಕನಿಗೆ ಕೊಡಲಿದ್ದಾರೆ. ಆದರೆ ಕೊಡುವಾಗ ಅವರ ಮನೆಯವರು ಹೇಳುವಂಥ ಮಾತೇನು? ದೇವರು ಅವಳನ್ನು ಕೊಂಡು ಬಂದು ಆದಾಮನ ಕೈಯಲ್ಲಿ ಕೊಟ್ಟು ಬಹು ಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಿಕೊಳ್ಳಿರಿ. ಆ ರೀತಿ ಹೇಳಿದಾಗ ಈಗ ರೆಬೆಕಾಳು ಹೊರಟು ಹೋಗುವಾಗ ಒಂದು ಮಾತನ್ನು ಹೇಳುತ್ತಾರೆ, ನೀನು ಲಕ್ಷಾಂತರವಾಗಿ ಸಂತಾನವಾಗಲಿ ಎಂದು ಹೇಳಿ ಕಳಿಸುತ್ತಾರೆ. ಚೆನ್ನಾಗಿ ಈಗ ಗಮನಿಸಿರಿ. ಈಗ ವಾಕ್ಯ ಓದಿರಿ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 17ನೇ ವಾಕ್ಯ ಓದಿರಿ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ಅದೇ ಆಶೀರ್ವಾದ. ದೇವರು ಅಬ್ರಹಾಮನಿಗೆ ಕೆಲವು ವರ್ಷಗಳ ಮುಂಚಿತವಾಗಿ ಕೊಟ್ಟಂತಹ ಅದೇ ಆಶೀರ್ವಾದವನ್ನು ಅಬ್ರಹಾಮನಿಗೆ ದೇವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಲಾಬಾನನ ಮನೆಯಲ್ಲಿರುವವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅಬ್ರಹಾಮನು ಹೇಳಿ ಕಳಿಸುವಾಗ ನನ್ನ ಜನಾಂಗದವರ ಹತ್ರ ಹೋಗಿ ಅಂತ ಹೇಳಿದ್ರು ಬಿಟ್ರೆ, ಅವರು ಬಂದು ನನಗೆ ದೇವರು ಇಂತಹ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟವನು ಹೋಗಿ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ಲಿಲ್ಲ. ಅವರು ಸಾಧಾರಣವಾಗಿ ಹೇಳಿ ಕಳಿಸುತ್ತಾರೆ. ಆದರೆ ಲಾಬಾನನ ಮನೆಯವರು ಹಿಂತಿರುಗಿ ಕಳಿಸುವಾಗ ಅವರು ಒಂದು ಮಾತನ್ನು ಹೇಳುತ್ತಾರೆ, ಅಬ್ರಹಾಮನಿಗೆ ದೇವರು ಯಾವ ಆಶೀರ್ವಾದವನ್ನು ಹೇಳಿದ್ದಾರೋ ಅದೇ ಆಶೀರ್ವಾದವನ್ನು ಹೇಳಿ ಆಶೀರ್ವದಿಸಿ ಕಳಿಸುತ್ತಾರೆ. ನಿನ್ನ ಸಂತತಿಯು ಲಕ್ಷಾಂತರವಾಗಲಿ,
ನಿನ್ನ ಸಂತತಿಯವರು ವೈರಿಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿ. ಈಗ ಅಬ್ರಹಾಮನಿಗೆ ಒಂದು ಕನ್ಫರ್ಮೇಷನ್, ಅಬ್ರಹಾಮನಿಗೆ ಒಂದು ನಿಶ್ಚಯ ಇದೆ. ಈಗ ಕರ್ಕೊಂಡು ಬರುತ್ತಾರೆ. ನಾನು ಹೇಳುತ್ತಿರುವಂಥ ಉದಾಹರಣೆಗೆ ಕರ್ಕೊಂಡು ಬರುತ್ತಾರೆ, ಅದು ಸತ್ಯನೇ. ಈಗ ಸೇವಕನೊಂದು ವೇಳೆ ಅಬ್ರಹಾಮನ ಹತ್ರ ಹೋಗಿ ಹೇಳುತ್ತಾರೆ ಅಂತ ಇಟ್ಕೊಳ್ಳಿ, ಈ ರೀತಿಯಾಗಿ ನಾನು ಕರ್ಕೊಂಡು ಬಂದೆ ಅಯ್ಯ, ಈ ರೀತಿಯಾಗಿ ಈಸಾಕನಿಗೆ ಕರ್ಕೊಂಡು ಹೋಗಿದ್ದಾರೆ, ಹೆಂಡತಿಯಾಗಿ ಮಾಡಿಕೊಂಡಿದ್ದಾರೆ, ಈಕೆನ ಈಸಾಕನ ಹೆಂಡತಿ ಎಂಬುದಾಗಿ ತೋರಿಸುವಾಗ ಹೇಗೆ ನೀನು ಅದನ್ನು ದೃಢಪಡಿಸಿಕೊಂಡೆ, ಈಕೆಯೇ ನನ್ನ ಮಗನಿಗೆ ಎಂಬುದಾಗಿ ಹೇಗೆ ನೀನು ದೃಢಪಡಿಸಿಕೊಂಡೆ ಎಂಬುದಾಗಿ ಕೇಳುವಾಗ ಆ ಸೇವಕರೀಗ ಒಂದೊಂದಾಗಿ ಎಲ್ಲವನ್ನು ಹೇಳುತ್ತಾರೆ. ನಾನು ಮೊದಲು ಹೋದೆ ಅಯ್ಯ, ಅಲ್ಲಿ ನಾನು ಕೂತುಕೊಂಡೆ, ದೇವರ ಹತ್ರ ನಾನು ವಿಜ್ಞಾಪನೆ ಮಾಡಿದೆ, ನನಗೂ ನೀರು ಕೊಡಬೇಕು, ಒಂಟೆಗೂ ನೀರು ಕೊಡಬೇಕು ಎಂಬುದಾಗಿ ನಾನು ಅಂದುಕೊಂಡೆ. ಕರೆಕ್ಟಾಗಿ ಆ ಹೆಣ್ಣು ಮಗಳು ಅದನ್ನೇ ಹೇಳಿದಳು, ನಿನಗೂ ಕೊಡುತ್ತೇನೆ, ನಿನ್ನ ಒಂಟೆಗಳಿಗೂ ಕೊಡುತ್ತೇನೆ ಅಂತ ಹೇಳಿದಳು. ಸರಿ ದೇವರೇ, ನೀವು ನನ್ನ ಮಾರ್ಗವನ್ನು ಸಫಲಪಡಿಸಿದರೆ ನಾನು ಹೋಗಿ ಆ ಮನೆಯವರನ್ನು ನೋಡಬೇಕು ಎಂಬುದಾಗಿ ಆ ಮನೆಗೆ ಹೋದೆ. ಆ ಮನೆಯವರು ಕೂಡಲೇ ಒಪ್ಪಿಕೊಂಡ್ರು ಅಯ್ಯ. ಅವರು ಒಪ್ಪಿಕೊಂಡಿದ್ದು ಮಾತ್ರವಲ್ಲದೆ ಹೋಗುವಾಗ ಈ ಮಗಳನ್ನು ಆಶೀರ್ವದಿಸಿ ಲಕ್ಷಾಂತರ ಸಂತಾನವಾಗಲಿ, ನಿನ್ನ ವೈರಿಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿ ಎಂಬುದಾಗಿ ಅವರು ಆಶೀರ್ವದಿಸಿದ್ರು ಎಂಬುದಾಗಿ ಅವನು ಹೇಳಿದ ಕೂಡಲೇ ಅಬ್ರಹಾಮನಿಗೆ ಫ್ಲಾಶ್ ಆಗುತ್ತೆ. ಏನ್ ಫ್ಲಾಶ್ ಆಗುತ್ತೆ? ಇದನ್ನು ದೇವರು ನನಗೆ ತಾನೇ ಹೇಳಿದ್ದು, ಇದೇ ಮಾತನ್ನು ಅವರು ಹೇಳಿದ್ದಾರಲ್ಲ. ಹಾಗಾದ್ರೆ ಅಬ್ರಹಾಮನಿಗೆ ಒಂದು ನಿಶ್ಚಯ ಬಂತು, ಇದು ದೇವರು ಅನುಗ್ರಹಿಸಿದಂತ ಬಹುಮಾನ. ಈ ರೀತಿಯಾಗಿಯೇ ದೇವರ ಚಿತ್ತವನ್ನು ಕಂಡುಕೊಳ್ಳಬೇಕು. ಹೇಗೆ ಕಂಡುಕೊಳ್ಳಬೇಕು? ವಾಕ್ಯವನ್ನಿಟ್ಟು ನಾವು ಅದನ್ನು ಕಂಡುಕೊಳ್ಳಬೇಕು. ಈಗ ದೇವರ ಚಿತ್ತ ಕಂಡುಕೊಳ್ಳ್ರಿ ಅಂದ್ರೆ ಏನು ಹೇಳ್ತಿದ್ದಾರೆ? ನಾನು ಹೋಗುತ್ತೇನೆ, ಆ ಹುಡುಗಿಗೆ ಉದ್ದನೆಯ ಜಡೆ ಇದ್ರೆ ಅದು ದೇವರು ಕೊಟ್ಟದ್ದು. ಈ ರೀತಿ ತೀರ್ಮಾನ ಮಾಡುವವರಿದ್ದಾರೆ, ಆ ರೀತಿ ಮದುವೆ ಆಗೋರಿದ್ದಾರೆ. ನಾನು ಹೋಗುತ್ತೇನೆ, ಹಸಿರು ಸೀರೆ ಹಾಕಿಕೊಂಡು ಆಕೆ ಬಂದು ಕಾಫಿ ಕೊಟ್ಟಳು ಅಂದ್ರೆ ಅದು ದೇವರ ಚಿತ್ತ. ಯಾಕೆ ಹೇಳುತ್ತಾ ಇದ್ದೇನೆ ಅಂದ್ರೆ, ಇವತ್ತು ದೇವರ ಚಿತ್ತ ಅಂದ್ರೆ ಏನು, ಅದನ್ನು ಹೇಗೆ ಕಂಡುಹಿಡಿಯೋದು? ನಾವಿವತ್ತು ದೇವರ ಚಿತ್ತವನ್ನು ಹೇಗೆ ಕಂಡುಕೊಳ್ಳುತ್ತಾ ಇದ್ದೇವೆ? ಇಲ್ಲಾಂದ್ರೆ ಒಬ್ಬ ಸೇವಕರ ಹತ್ರ ಹೋಗೋದು, ನನಗೆ ಪ್ರಾರ್ಥನೆ ಮಾಡಿ ಹೇಳಿ, ಎಷ್ಟು ಸುಂದರವಾಗಿ ದೇವರು ನೀಟಾಗಿ ಕೊಂಡು ತರುತ್ತಾರೆ ನೋಡಿ. ಅಬ್ರಹಾಮನಿಗೆ ಅನೇಕ ವರ್ಷಗಳಿಂದ ಹೇಳಿದ್ದನ್ನು ಇವತ್ತು ರೆಬೆಕ್ಕಳಿಗೆ ಹೇಳಿ ಕಳಿಸುವಾಗ ಹೇಳುತ್ತಾರೆ. ಆ ಮಾತು ಹಾಗೆ ಬಂದು ಇಲ್ಲಿ ಸೇರುತ್ತದೆ, ಇದುವೇ ದೇವರ ಚಿತ್ತ. ಆದ್ರೆ ಈಗ ರೆಬೆಕ್ಕಳಿಗೆ ಒಂದು ವಿಷಯ ಗೊತ್ತು, ನನ್ನನ್ನು ಏನು ಹೇಳಿ ಈಗ ಕಳಿಸಿದ್ದಾರೆ? ಲಕ್ಷಾಂತರ ಸಂತಾನವಾಗಲಿ, ಹೋಗಿ ಅಲ್ಲಿ ಆಕೆಯನ್ನು ಬಿಡುತ್ತಾರೆ. ಆದರೆ ರೆಬೆಕ್ಕಳಿಗೆ 20 ವರ್ಷದಿಂದ ಮಕ್ಕಳಿಲ್ಲ. ಎಷ್ಟು ವರ್ಷದಿಂದ ಮಕ್ಕಳಿಲ್ಲ? 20 ವರ್ಷದಿಂದ ಮಕ್ಕಳಿಲ್ಲ. ಬಂದು ರೆಬೆಕ್ಕಳು ಕೇಳುತ್ತಾಳೆ ಈಸಾಕನ ಹತ್ರ, ಏನ್ರಿ ನಮಗೆ ಮಕ್ಕಳೇ ಹುಟ್ಟಿಲ್ವಲ್ಲ? ಆನಂತರ ಈಸಾಕನು ಹೇಳುತ್ತಾನೆ ಒಂದು ಮಾತು, ನಾನು ಕೂಡ ಹಾಗೇನೆ, ನಮ್ಮ ತಾಯಿಗೆ 90ನೇ ವರ್ಷದಲ್ಲಿ ಹುಟ್ಟಿದೆ. ಆಗ ಹೇಳ್ತೀರಾ, ಅವಾಗಲೇ ನೀವು ಹುಟ್ಟಿದ್ದು? ಹೌದು, ನನ್ನ ತಾಯಿಗೆ 90 ವರ್ಷ, ನನ್ನ ತಂದೆಗೆ 100 ವರ್ಷ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಹಾಗೇನೆ. ಚೆನ್ನಾಗಿ ಗಮನಿಸಿ ನೋಡುವುದಾದರೆ, ಇವರು ಮನೆಯಲ್ಲಿ ಮೊದಲು ಗಂಡು ಮಗ ಹುಟ್ಟಿದ್ರೆ ಅವರು ಹೇಳುತ್ತಾರೆ, ನಮ್ಮ ಮನೆಯಲ್ಲೂ ಮೊದಲು ಗಂಡು ಮಗನೇ. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೂಡ ಮೊದಲು ಗಂಡು ಮಗನೇ ಹುಟ್ಟುತ್ತದೆ. ಯಾಕಂದ್ರೆ ಜೆರಾಕ್ಸ್ ಮಿಷಿನ್ ಇಟ್ಟಿದ್ದಾರೆ, ಡಾಕ್ಯುಮೆಂಟು. ಹೆಣ್ಮಗು ಹುಟ್ಟಿದ್ರೆ ಹೇಳುತ್ತಾರೆ, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹೆಣ್ಮಕ್ಕಳೇ, ಆದ್ದರಿಂದಲೇ ಹೆಣ್ಣು ಮಗು ಹುಟ್ಟಿತು. ಈ ರೀತಿಯಾಗಿ ಎಲ್ಲರೂ ಹೇಳುತ್ತಾರೆ. ಆ ರೀತಿಯಾಗಿ ಈಗ ಈಸಾಕನು ಹೇಳಿರುತ್ತಾರೆ, ನಾನೇ ನನ್ನ ತಾಯಿ 90 ವರ್ಷ ಇದ್ದಾಗ ಹುಟ್ಟಿದೆ, ಏನು ಚಿಂತೆ ಮಾಡಬೇಡ. ಆದರೆ ನಮ್ಮ ತಾಯಿ ಅವಸರಪಟ್ಟು ಏನು ಮಾಡಿದ್ರು, ಹಾಗರನನ್ನು ತಂದದ್ದರಿಂದ ಇಷ್ಮಾಯೇಲನು ಹುಟ್ಟಿ ನನ್ನ ಅಣ್ಣ ಇವತ್ತು ಬಹಳ ಸಮಸ್ಯೆ ಮಾಡುತ್ತಿದ್ದಾನೆ. ಆ ರೀತಿ ಹೇಳಿದ ಕೂಡಲೇ ರೆಬೆಕ್ಕಳು ಕೇಳುತ್ತಾ ಇರುತ್ತಾಳೆ, ಒಂದು ದಿನ ಬರುತ್ತದೆ, ಆ ವಾಗ್ದಾನ ನನಗೆ ನೆರವೇರುತ್ತದೆ. ಅವಸರಪಟ್ಟು ಈಗ ಸಾರಾಳು ಏನು ಮಾಡುತ್ತಾಳೆ? ದೇವರು ಹೇಳುತ್ತಾರೆ, ನಿಶ್ಚಯವಾಗಿ ನಾನು ನಿನಗೆ ಒಂದು ಮಗನನ್ನು ಕೊಡುತ್ತೇನೆ. ಇದೇ ಮಾತನ್ನೇ ಅಬ್ರಹಾಮನಿಗೆ ಹೇಳುತ್ತಾರೆ 15ನೇ ಅಧ್ಯಾಯದಲ್ಲಿ. ದೇವರು ಹೇಳುವಾಗ ಹೇಳುತ್ತಾರೆ, ಓದಿರಿ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 5ನೇ ವಾಕ್ಯ ಓದಿರಿ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 5ನೇ ವಾಕ್ಯ. ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಇದನ್ನೇ ರೆಬೆಕ್ಕಳಿಗೂ ಹೇಳುತ್ತಾರೆ, ಲಕ್ಷಾಂತರ ಸಂತಾನವಾಗಲಿ. ಈಗ ಈ ವಾಗ್ದಾನವನ್ನು ಅಬ್ರಹಾಮನಿಗೆ ಹೇಳಿದಂತ ದೇವರು ಇದನ್ನು ಹೋಗಿ ಅವರು ಸಾರಾಳಿಗೆ ಹೇಳಬೇಕಾಗಿತ್ತು. ಸಾರಾಳು ಅವಸರಪಟ್ಟು ಏನು ಮಾಡುತ್ತಾಳೆ? ಒಬ್ಬ ದೇವಭಕ್ತಿಯುಳ್ಳ ಸಂತತಿಗೆ ಬದಲಾಗಿ ಒಬ್ಬ ದುಷ್ಟ ಮನುಷ್ಯನನ್ನು ಒಳಗೆ ತರುತ್ತಾರೆ. ಯಾರನ್ನು ಕರೆತರುತ್ತಾರೆ? ದುಷ್ಟ ಮನುಷ್ಯನನ್ನು. ಕೆಲವು ಸಮಯದಲ್ಲಿ ದೇವರು ನಿಮಗೆಂದು ಇಟ್ಟಿರುವುದು ಬರುವ ತನಕ ನೀವು ವೆಯ್ಟ್ ಮಾಡಬೇಕು. ಅದು ಎಷ್ಟೇ ವರ್ಷವಾಗಿದ್ರೂ ವೆಯ್ಟ್ ಮಾಡಬೇಕು. ದೇವರಿಗೆ ಗೊತ್ತು, ಇಷ್ಟೆಲ್ಲ ಕೊಟ್ಟಂತ ದೇವರು ಕೆಲವು ಕಾರ್ಯಗಳನ್ನು ತಡ ಮಾಡುತ್ತಾ ಇದ್ದಾರೆಂದ್ರೆ ಅದು ನಮ್ಮ ಒಳ್ಳೆಯದಕ್ಕಾಗಿ ತಡ ಮಾಡುತ್ತಿದ್ದಾರೆ. ಕರ್ತನ ಕರದಲ್ಲಿ ಕೆಟ್ಟದ್ದೆನ್ನುವಂಥದ್ದೇ ಇಲ್ಲ. ಅವರಿಗೆ ಈಸಾಕನನ್ನು ಕೊಡಬೇಕೆಂದು ಗೊತ್ತು, ನಿಗದಿತ ಸಮಯದಲ್ಲಿ ಖಂಡಿತವಾಗಿ ಕೊಡುತ್ತಾರೆ. ಅಲ್ಲಿಯ ತನಕ ನಾವೇನು ಮಾಡಬೇಕು? ನಾನು ಈಸಾಕನೆಂದು ಹೇಳುತ್ತಿರೋದು ಕೇವಲ ಮಗುವಿಗೋಸ್ಕರವಾಗಿ ಮಾತ್ರ ಅಲ್ಲ. ಮಗು ಹುಟ್ಟುತ್ತದೆ, ಅದು ಕೆಲಸವಾಗಿರಬಹುದು, ಮದುವೆ ಆಗಿರಬಹುದು, ಅಥವಾ ನಿಮಗೆ ಲೌಕಿಕವಾದಂಥ ಆಶೀರ್ವಾದಗಳಾಗಿರಬಹುದು, ಯಾವುದೇ ಆಗಿದ್ದರೂ ಕೂಡ ಸರಿ, ದೇವರು ಕೊಡುವ ತನಕ ವೆಯ್ಟ್ ಮಾಡಬೇಕು, ಅವಸರ ಪಡಬಾರದು. ಮೊದಲು ಇವರು ಮಾಡಿದಂಥ ತಪ್ಪೇನು? ಸರ್ಪದ ಮಾತನ್ನು ಕೇಳಿದ್ದು, ಅದರಿಂದ ಕೆಡುಕನು ಹುಟ್ಟಿದ. ಈಗ ಇವರು ಮಾಡುತ್ತಿರುವಂಥ ತಪ್ಪೇನು? ಟೈಮ್ ಆಗ್ತಾ ಇದೆ. ನನಗೆ ಈಗ 75 ವರ್ಷಗಳಾಗಿದೆ, ಅಬ್ರಹಾಮನಿಗೀಗ 85 ವರ್ಷಗಳಾಗೋಗಿದೆ.
ನಮಗೆ ಇನ್ನೂ ಕೂಡ ಮಕ್ಕಳಿಲ್ಲ. ನಮ್ಮ ಪರಿಸ್ಥಿತಿ ಇನ್ನೂ ಹೀಗೆ ಹೋಗ್ತಾ ಇದೆಯಲ್ಲ. ಏನ್ ನೀವು ಯಾವ ಚಿಂತೆ ಇಲ್ಲದೆ ಇದ್ದೀರಲ್ಲ, ನನಗೆ ಒಂದು ಮಗು ಇಲ್ವಲ್ಲ, ಮಕ್ಕಳೇ ಇಲ್ವಲ್ಲ. ಅವಸರ. ದೇವರು ನೇಮಿಸಿರುವಂತ ಒಂದು ಕಾಲಘಟ್ಟ ಎಂಬುದಾಗಿ ಇದೆ. ಒಂದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ತಿಳಿದುಕೊಳ್ಳಿ. ಕರ್ತನು ನಿಮಗೆ ಒಂದನ್ನು ಕೊಡಬೇಕೆಂಬುದಾಗಿ ತೀರ್ಮಾನಿಸಿದ್ದಾರೆ ಅಂದ್ರೆ ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ಕರ್ತನು ಕೊಡುವುದು ಬೇಡ ಅಥವಾ ಈಗ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಅದನ್ನು ಬೇರೆ ಯಾರಿಂದಲೂ ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ನೀವು ಬೈಪಾಸ್ ಅಲ್ಲಿ ಹೋಗ್ಬಾರ್ದು. ಬೈಪಾಸ್ ಹಾಗೆ ಹೋಗಿ ಹೇಗಾದ್ರೂ ಮಕ್ಕಳು ಬೇಕು, ನನಗೆ ಒಂದು ಮಗು ಕೊಡು ಅಂತ ಹೇಳಿ ಆಗರಳನ್ನು ಹೋಗಿ ಸೇರಿಸಿದ ಕೂಡಲೇ ಅಲ್ಲಿ ಒಬ್ಬ ಕೆಡುಕ ಮನುಷ್ಯನು ರೂಪಿಸಲ್ಪಡುತ್ತಾನೆ. ದೇವರ ಯೋಜನೆ ದೇವ ಭಕ್ತಿಯುಳ್ಳ ಸಂತತಿಯನ್ನು ಇರಬೇಕು ಎಂಬುದಾಗಿ. ಅದೇ ಕರ್ತನ ಯೋಜನೆ. ಈಗ ಏನಾಗ್ತಿದೆ? ಯೋಜನೆ ಬದಲಾಗ್ತಿದೆ. ಯೋಜನೆ ಬದಲಾಗಿ ಅಲ್ಲಿ ಒಬ್ಬ ಕೆಡುಕ ಮನುಷ್ಯ ಹುಟ್ಟುತ್ತಿದ್ದಾನೆ. ದೇವರು ಇಲ್ಲಿ ಹೇಳುತ್ತಾ ಇದ್ದಾರೆ, ಇಲ್ಲ ಇಲ್ಲ ಇಲ್ಲ, ನಿಶ್ಚಯವಾಗಿ ನಿನಗೆ ಈಸಾಕನು ನಾನು ಕೊಡುತ್ತೇನೆ, ನಿಶ್ಚಯವಾಗಿ ಸಾರಾಳು ಮಗುವನ್ನು ಪಡೆಯುವಳು. ಆ ಕಾಯ್ದಿರುವಂತ ಟೈಮ್. ಅದೇ ಸತ್ಯವೇದ ಹೇಳುತ್ತದೆ. ತಡ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಕೆಲವರು ನೆನೆಸುವ ಪ್ರಕಾರ ಅವರು ತಮ್ಮ ವಾಗ್ದಾನದ ವಿಷಯದಲ್ಲಿ ತಡವಾಗಿ ಇರದೆ ತಕ್ಕ ಕಾಲದಲ್ಲಿ ಆತನು ನಿಮ್ಮನ್ನು ಹೆಚ್ಚಿಸುವ ತನಕ ಆತನ ಬಲವಾದ ಕರಗಳನ್ನು ಆಶ್ರಯಿಸಿರಿ. ಕರ್ತನ ಹತ್ರ ತಡ ಮಾಡುವುದೇನುವಂಥದ್ದಲ್ಲ, ಇಲ್ಲ, ನಿರ್ದಿಷ್ಟವಾದ ಸಮಯ ಇದೆ. ಯಾವುದೇ ಒಂದು ಕಾರ್ಯವನ್ನು ದೇವರು ನಿಮಗೆ ಕೊಡಬೇಕೆಂಬುದಾಗಿ ತೀರ್ಮಾನಿಸಿದ್ರು ಅಂದ್ರೆ ವೇದನೆ ಇಲ್ಲದೆ ಕೊಡುತ್ತಾರೆ. ದೇವರು ತಾನು ಕೊಡುವಂತ ಆಶೀರ್ವಾದದೊಂದಿಗೆ ಯಾವುದನ್ನು ಸೇರಿಸುವುದಿಲ್ಲ, ವೇದನೆ ಸೇರಿಸುವುದಿಲ್ಲ. ನಿಮಗೆ ಯಾವ್ದು ಬೇಕಾದರೂ ಆಗಿರಬಹುದು. ನಾನು ಹೇಳುತ್ತೇನೆ, ಲೋಕ ಪ್ರಕಾರವಾಗಿ ಯಾವುದೇ ಆಶೀರ್ವಾದವಾಗಿರಬಹುದು, ಅದು ಸ್ಥಳವಾಗಿರಲಿ, ಮನೆಯಾಗಿರಲಿ, ಏನ್ ಬೇಕಾದರೂ ಆಗಿರಲಿ. ಒಂದು ಚರ್ಚಿಗೆ ನೀವು ಸ್ಥಳ ಬೇಕು ಅಂತ ಅಂದ್ಕೊಂಡಿದ್ದೀರಾ, ದೇವರು ನಿಮಗೆ ಸ್ಥಳ ಕೊಡಬೇಕೆಂಬುದಾಗಿ ತೀರ್ಮಾನಿಸಿದ್ರು ಅಂದ್ರೆ ತಕ್ಕ ಸಮಯ ಬರುವಾಗ ದೇವರು ಅದನ್ನು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಆ ಸ್ಥಳವನ್ನು ಕೊಡುವಂತ ವ್ಯಕ್ತಿಯನ್ನು ಎಬ್ಬಿಸುತ್ತಾರೆ ಅಥವಾ ಸ್ಥಳವನ್ನು ಖರೀದಿಸುವಂತೆ ನಿಮ್ಮ ಕರವನ್ನು ದೇವರು ಬಲಪಡಿಸುತ್ತಾರೆ. ದೇವರು ಏನೋ ಒಂದನ್ನು ಮಾಡುತ್ತಾರೆ. ಆದರೆ ನಿಮಗೇನು, ಈಗ ಬಂದಿದೆ, ಚೀಪಾಗಿ ಸಿಗ್ತಾ ಇದೆ, ಏನಾದ್ರೂ ಮಾಡಿ ತಗೋಬೇಕು, ಏನಾದ್ರೂ ಮಾಡಿ ತಗೋಬಾರ್ದು, ಹಾಗರಣ ಮೂಲಕವಾಗಿ ತಗೋಬಾರ್ದು. ಕೂಡಲೇ ಸಾಲಗಿಲ ಮಾಡಿ ಅಥವಾ ಅಲ್ಲಿ ಬಂಗಾರವನ್ನು ಅಡ ಇಟ್ಟು ಅಥವಾ ಇವ್ರ ಹತ್ರ ಲೋನ್ ಮಾಡಿಸಿಕೊಂಡು ಅಲ್ಲಿ ಸ್ವಲ್ಪ ಬಡ್ಡಿಗೆ ತೆಗೆದುಕೊಂಡು ಆನಂತರವಾಗಿ ನೋಡುವುದಾದ್ರೆ ಆ ಬಡ್ಡಿಯನ್ನು ಸಾಲವನ್ನು ತೀರಿಸುವಷ್ಟರೊಳಗೆ ನಿಮಗೆ ಶುಗರ್ BP ಎಲ್ಲ ಬರುತ್ತದೆ, ಎಲ್ಲ ಬರುತ್ತದೆ. ಆನಂತರ ನೀವು ದೇವ್ರ ಹತ್ರ ಏನು ಹೇಳ್ತೀರಾ ಗೊತ್ತಾ? ಸೇವೆಗೆ ತಾನೇ ಸಾಲ ತಗೊಂಡೆ. ದೇವ್ರು ಹೇಳಿದ್ರ ನೀನು ಸಾಲ ತಗೊಳ್ತೀಯ ಅಂತ ಹೇಳಿದ್ರ, ಸಾಲ ಕೊಡುತ್ತೀಯ ಅಂತ ಹೇಳಿದ್ರ? ನೀನು ಸಾಲ ತೆಗೆದುಕೊಳ್ಳದೇ ಇರುವಿ. ನಾನು ನಿಮಗೆ ಒಂದು ಉದಾಹರಣೆಗಾಗಿ ಹೇಳುತ್ತಾ ಇದ್ದೇನೆ. ಯಾವುದೇ ಒಂದು ವಿಷಯ ಆಗಿರಲಿ, ಸರ್ವ ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರು ನಿಮಗೆ ಒಂದು ಮಗುವನ್ನು ಕೊಡುವುದಕ್ಕಾಗಲ್ವಾ? ಒಂದೇ ಒಂದು ಮಗುವನ್ನು ಕೊಡುವುದಿಲ್ವಾ? ಇಲ್ಲದೆ ಇರುವುಗಳಿಂದ ಇರುವ ಹಾಗೆ ಉಂಟು ಮಾಡುವಂಥ ದೇವರು. ಮೆಡಿಕಲಿ ನಿಮಗೆ ಹೇಳುತ್ತಾರೆ ಮಗು ಇಲ್ಲ ಎಂಬುದಾಗಿ, ಆದರೆ ಮೆಡಿಕಲಿ ಮಗು ಇಲ್ಲ, ಆದರೆ ಮಿರಾಕಲ್ ಆಗಿ ಮಗು ಉಂಟು. ಅದ್ಭುತವಾಗಿ ದೇವರು ಮಗು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಡಾಕ್ಟರ್ ಹೇಳುತ್ತಾರೆ ಮಗು ಇಲ್ಲ ಎಂಬುದಾಗಿ, ಕರ್ತನು ಹೇಳುತ್ತಾರೆ ಇದೆ ಎಂಬುದಾಗಿ. ಆದರೆ ಅದಕ್ಕೆ ಒಂದು ಟೈಮನ್ನು ಇಟ್ಟಿರುತ್ತಾರೆ. ಆ ಟೈಮ್ವರೆಗೂ ವೆಯ್ಟ್ ಮಾಡಬೇಕು. ನೀವು ಟೈಮ್ವರೆಗೂ ವೆಯ್ಟ್ ಮಾಡಲಿಲ್ಲ ಅಂದರೆ ಖಂಡಿತವಾಗಿ ಅಲ್ಲಿ ಕೆಡುಕನೆ ಹುಟ್ಟೋದು, ಖಂಡಿತವಾಗಿ ತಪ್ಪಾದ ಕಾರ್ಯ ನಡೆಯುತ್ತದೆ. ಯಾವುದೋ ಒಂದು ಕಡೆ ನೀವು ಸಿಲುಕಿಕೊಳ್ಳುತ್ತೀರಾ. ಅದೇ ಇವತ್ತು ಅನೇಕರ ಜೀವಿತದಲ್ಲಿ ಮಿಸ್ಟೇಕ್. ಅನೇಕರು ಆತ್ಮಿಕ ಉಳ್ಳವರು ಕೂಡ ಕೆಲವು ಸಮಯದಲ್ಲಿ ತಮ್ಮ ಒಂದು ಮದುವೆಯ ಕಾರ್ಯಗಳಲ್ಲಿ, ಮಕ್ಕಳ ಒಂದು ಕಾರ್ಯದಲ್ಲಿ, ವಿದ್ಯಾಭ್ಯಾಸದ ಕಾರ್ಯದಲ್ಲಿ, ಸ್ಥಳ ಖರೀದಿಸುವ ಕಾರ್ಯದಲ್ಲಿ ಅವಸರಪಟ್ಟು ಮಾಡುವುದು. ಅದು ಮದುವೆ ಮಾಡುವಾಗಲೂ ಸರಿ, ಕರ್ತನು ಹೇಳುವ ತನಕ ವೆಯ್ಟ್ ಮಾಡಬೇಕು. ಕರ್ತನು ನಿಮಗೆಂಬುದಾಗಿ ಒಂದು ಇಟ್ಟಿರುತ್ತಾರೆ. ಅಯ್ಯೋ 30 ವರ್ಷವಾಯಿತು, ಈಗ ಏನು ಸಮಸ್ಯೆ? ಅದರಿಂದ 30 ವಯಸ್ಸಾದ ನಂತರ ಆದ್ರೆ ಏನು ಸಮಸ್ಯೆ? ಈಗ 31ರಲ್ಲಿ ಆಗಲಿ ಬಿಡಿ. ಕರ್ತನಿಗೆ ಅದು ಗೊತ್ತಿಲ್ವಾ? ಅಲ್ಲಲ್ಲಿ ಎಷ್ಟೋ ವಯಸ್ಸಿನವರು ಏನ್ರಿ 30-35 ವರ್ಷ ಆದರೂ ಕೂಡ ಮದುವೆ ಆಗಿದೆ, ಅವರು ಚೆನ್ನಾಗೇ ಇದ್ದಾರೆ. ಕೆಲವರಿಗೆ ದೇವರು ಆ ರೀತಿಯಾಗಿ ಮಾಡುತ್ತಾರೆ, ಕೆಲವರನ್ನು ದೇವರು ಆ ರೀತಿಯಾಗಿ ನಡೆಸುತ್ತಾರೆ. ಎಲ್ಲರನ್ನು ಕೂಡ ಹಾಗೆ ನಡೆಸುವುದಿಲ್ಲ. ಅವಸರಪಟ್ಟು ಎಲ್ಲಾದರೂ ಒಬ್ಬ ಹುಡುಗ ಇದ್ರೆ ಹೇಳಿ, ಎಲ್ಲಾದರೂ ಒಬ್ಬ ಹುಡುಗಿ ಇದ್ರೆ ಹೇಳಿ, ಯಾವುದಾದ್ರೂ ಒಂದು ಇದ್ರೆ ಪರವಾಗಿಲ್ಲ. ಯಾವುದಿದ್ರೂ ಪರವಾಗಿಲ್ಲ ಅಂದ್ರೆ ಏನಿದೇನು ಮಾರ್ಕೆಟಾ? ಆ ಸ್ವಲ್ಪ ಹಣ್ಣಾಗಿರುವಂಥ ಟೊಮೊಟೊ ಇಲ್ಲಾಂದ್ರೂ ಪರವಾಗಿಲ್ಲ, ಕಾಯಿದ್ರೆ ಓಕೆ. ಮಾರ್ಕೆಟಾ ಇದು? ಯಾವುದಾದ್ರೂ ಇದ್ರೂ ಪರವಾಗಿಲ್ಲ, ನೋಡಿ ಹೇಳಿರಿ ಯಾವುದಾದ್ರೂ ಒಂದು ಹುಡುಗಿಯನ್ನು. ಆ ರೀತಿ ಹೇಳುತ್ತಾರೆ. ಕೆಲವು ಸಮಯದಲ್ಲಿ ಕಾಯ್ದಿರುವಿಕೆ ಎನ್ನುವಂಥದ್ದು ಇಲ್ಲ. ಕರ್ತನು ಕೊಡುವ ತನಕ ವೆಯ್ಟ್ ಮಾಡಬೇಕು. ಕರ್ತನ ಹತ್ರ ಸೆಕೆಂಡ್ ಚಾಯ್ಸ್ ಎಂಬುದಾಗಿ ಒಂದು ಇಲ್ಲವೇ ಇಲ್ಲ. ಸೆಕೆಂಡ್ ಚಾನ್ಸ್ ಇದೆ, ಆದರೆ ಸೆಕೆಂಡ್ ಚಾಯ್ಸ್ ಇಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ದೇವರ ಹತ್ರ ಏನಿದೆ? ಸೆಕೆಂಡ್ ಚಾನ್ಸ್ ಇದೆ. ದೇವರು ಎಲ್ಲರಿಗೂ ಕೂಡ ಸೆಕೆಂಡ್ ಚಾನ್ಸ್ ಕೊಡ್ತಾರೆ ಬಿದ್ದರೆ ಹೇಳುವುದಕ್ಕೆ, ಆದರೆ ಸೆಕೆಂಡ್ ಚಾಯ್ಸ್ ಇಲ್ಲ. ನೀವೀಗ ಒಂದನ್ನು ಆಯ್ಕೆ ಮಾಡಿದ್ದೀರಾ, ಅದರಲ್ಲಿ ಸಮಸ್ಯೆ ಇದೆ, ಬಹಳ ತೊಂದರೆಗಳಾಗ್ತಿದೆ, ನಿಮ್ಮನ್ನು ಹಾಗೆ ಒಡೆದು ತುಳಿಯುತ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ದೇವರೀಗ ಏನು ಮಾಡುತ್ತಾರೆ ಅಂದರೆ ಅದನ್ನು ಸ್ವಲ್ಪ ದಿನ ಆದ ನಂತರ ಬದಲಾಯಿಸಿ ಕೊಡುತ್ತಾರೆ. ಬದಲಾಯಿಸಿ ಕೊಡುವ ತನಕ ಏನು ಮಾಡಬೇಕು? ವೆಯ್ಟ್ ಮಾಡಬೇಕು. ಆದರೆ ಅದಕ್ಕೆ ಬದಲಾಗಿ ಇನ್ನೊಂದನ್ನು ಕೊಡೋದಿಲ್ಲ. ಈಗ ಇವ್ರಿಗೇನು ಅನಿಸುತ್ತದೆ ಗೊತ್ತಾ? ಸುಮ್ಮನೆ ದೇವರು
ಬೇರೆ ಯಾವುದಾದ್ರೂ ಇನ್ನೊಂದು ಹಳೆಯ ಒಡಂಬಡಿಕೆ ಹಾಗೆ ಅದೆಲ್ಲ ಸಿಗೋದಿಲ್ಲ ಮಗನೇ. ಯಾವಾಗ ಬದಲಾಗ್ತಾರೆ, ಯಾವಾಗ ಬೇಕಾದರೂ ಬದಲಾಗ್ತಾರೆ. ನೀವು 40 ವರ್ಷ ಅರಣ್ಯ ಸುತ್ತಿ ಬರಬೇಕಂದ್ರೂ ಬರಬೇಕು, ಏನು ಮಾಡೋಕ್ಕಾಗಲ್ಲ. ಕೆಲವರು ಏನು ಗೊತ್ತಾ ಹೇಳುತ್ತಾರೆ, ಸೇವೆಗೆ ಅದು ಬಹಳ ತಡೆಯಾಗಿದೆ. ಏನು ಮಾಡೋದು? ನಾವು ಹೋಗುವಂಥ ಮಾರ್ಗದಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿರುತ್ತಾರೆ, ನಿಲ್ಲಿಸೋದಕ್ಕೆ. ಏನು ಮಾಡೋದೀಗ? ಆ ಸ್ಪೀಡ್ ಬ್ರೇಕರನ್ನು ಹೊಡೆದಾಕ್ತೀರಾ ಅಥವಾ ನಿಧಾನವಾಗಿ ಹತ್ತಿ ಇಳಿತೀರಾ? ಬೇರೆ ಮಾರ್ಗವಿಲ್ಲ, ಹತ್ತಿ ಇಳಿಲೇಬೇಕು. ಅದನ್ನು ಹೊಡೆಯೋಕ್ಕೆಲ್ಲ ಆಗಲ್ಲ. ಕೊಟ್ಟಿದ್ದಾಯಿತು, ಕಟ್ಕೊಂಡಿದ್ದಾಯಿತು, ಅಷ್ಟೇನೆ. ಅನೇಕರು ಇವತ್ತು ಸೆಕೆಂಡ್ ಚಾನ್ಸ್ ನೋಡುತ್ತಿದ್ದಾರೆ, ಸೆಕೆಂಡ್ ಚಾಯ್ಸ್ ನೋಡುತ್ತಿದ್ದಾರೆ. ದೇವರು ಸೆಕೆಂಡ್ ಚಾನ್ಸ್ ಕೊಡುತ್ತಾರೆ, ಖಂಡಿತ ಕೊಡುತ್ತಾರೆ. ಅದನ್ನು ಬದಲಾಯಿಸಿ ಕೊಡುತ್ತಾರೆ, ವೆಯ್ಟ್ ಮಾಡಬೇಕು. ಅದೊಂದು ನಿರ್ದಿಷ್ಟ ಕಾಲ ಇದೆ. ಅವಸರ ಪಡಬೇಡಿ. ಅವಸರಪಟ್ಟು ದುಷ್ಟ ಮನುಷ್ಯನ ಹತ್ರ ಸಿಗಾಕೊಂಬೇಡಿ. ಅವಸರಪಟ್ಟು ದುಷ್ಟ ಮನುಷ್ಯರ ಹತ್ರ ಸಿಗಾಕೋಬೇಡಿ. ಅನೇಕರ ಜೀವಿತ ಆ ರೀತಿಯಾಗಿ ಮಾರ್ಪಟ್ಟಿದೆ. ದೇವರ ಚಿತ್ತ ನಿನ್ನನ್ನು ಹಾಗೆ ದುಷ್ಟ ಮನುಷ್ಯನ ಕೈಲಿ ಒಪ್ಪಿಸಿಕೊಡುವಂಥದ್ದಲ್ಲ. ಕರ್ತನ ಚಿತ್ತ ನಿನ್ನನ್ನು ದುಷ್ಟ ಮನುಷ್ಯಳ ಕೈಲಿ ಒಪ್ಪಿಸಿಕೊಡುವಂಥದ್ದಲ್ಲ. ದೇವರು ಒಂದು ದಿನವೂ ಹಾಗೆ ನೆನೆಸುವುದೇ ಇಲ್ಲ. ಕೆಲವರೆಲ್ಲ ಹೇಳುತ್ತಾರೆ, ದೇವರು ನಿನ್ನನ್ನು ಆ ರೀತಿಯಾಗಿ ಹಿಡಿದುಕೊಟ್ಟೆ ತಿದ್ದುತ್ತಾರೆ ಅಂತ. ಒಬ್ಬ ತಂದೆ ಆ ರೀತಿಯಾಗಿ ಏನು ಮಾಡೋದೇ ಇಲ್ಲ. ಅವರು ತಿದ್ದುವುದಕ್ಕೆ 1000 ಮಾರ್ಗ ಇದೆ. ಅದೆಲ್ಲ ದೇವರು ಚೆನ್ನಾಗಿ ತಿದ್ದುತ್ತಾರೆ. ಆದರೆ ಕೆಲವು ಪರಿಸ್ಥಿತಿಗಳ ನಿಮಿತ್ತ ನಾವೇ ಹೋಗಿ ಅಲ್ಲಿ ಸಿಲುಕಿಕೊಳ್ಳುತ್ತೇವೆ. ಸಿಲುಕಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡೋದು, ನನಗೆ ಯಾಕೆ ದೇವರು ಈ ರೀತಿಯಾಗೆಲ್ಲ ನಡೀತಾ ಇದೆ? ದೇವರು ಹೇಳ್ತಾರೆ, ನೀನ್ ತಾನೇ ಹೋಗಿದ್ದು, ಹೋಗ್ಬಿಟ್ ಬಾ. ಈಗೇನು ದೇವರೇ ಮಾಡೋದು? ಏನು ಮಾಡೋಕ್ಕಾಗಲ್ಲ, 40 ವರ್ಷ ಸುತ್ಕೊಂಡು ಬಾ. ದೇವರೇ 40 ವರ್ಷವೇ ಸುತ್ತಬೇಕು, ಬೇರೆ ಮಾರ್ಗವಿಲ್ಲ, ಸುತ್ತು. ಅದು ಸರಿ ಆಗೋ ತನಕ ಸುತ್ತು. ಸರಿ ಮಾಡಿ ದೇವರು ಒಂದು ದಿನ ಕೊಡುತ್ತಾರೆ. 7 ವರ್ಷವಾದ ನಂತರವಾಗಿಯೇ ದೇವರು ನೆಬೂಕದ್ನೆಚ್ಚರನ ಹೃದಯವನ್ನು ಹೇಗೆ ಮಾರ್ಪಡಿಸಿದ್ರಂತೆ? ಮನುಷ್ಯನ ಹೃದಯವನ್ನಾಗಿ ಮಾರ್ಪಡಿಸುತ್ತಾರೆ. ಯಾಕೆ ನೆನೆಸಿದ್ರೆ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ವಾ? ಮಾಡೋಕ್ಕಾಗುತ್ತೆ. ನೆಬೂಕದ್ನೆಚ್ಚರನಿಗೆ 7 ವರ್ಷ, ಇಸ್ರಾಯೇಲರಿಗೆ 40 ವರ್ಷ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಟೈಮ್ ಇಟ್ಟಿದ್ದಾರೆ. ನಿನ್ನ ದುಃಖವು ಸಂತೋಷವಾಗಿ ಮಾರ್ಪಡುವುದು, ಆದರೆ ಅದಕ್ಕೆ ಒಂದು ಸಮಯ ಇದೆ. ನೀವು ಹೇಳಿದ ಕೂಡಲೇ ಮನೆಗೆ ಹೋಗಿ ಮಾರ್ಪಡುತ್ತದ ಅಂದರೆ ಅದು ಮಾರ್ಪಡುವುದಿಲ್ಲ. ಅದಕ್ಕೆ ದೇವರೊಂದು ಟೈಮ್ ಇಟ್ಟಿದ್ದಾರೆ. ಹಾಗಾದರೆ ರೆಬೆಕಾಳು ಈ ಕಾರ್ಯವೆಲ್ಲ ನೋಡುತ್ತಾಳೆ. ಯಾಕೆ ಬೇಕು ಸಹವಾಸ? ಸುಮ್ಮನೆ ಯಾಕೆ ಬೇಕು? ವೆಯ್ಟ್ ಮಾಡೋಣ. ರೆಬೆಕಾಳಿಗೂ ಕೂಡ ಸೇವಕರಿದ್ದಾರೆ. ರೆಬೆಕಾಳ ಹತ್ರ ಕೂಡ ಯಾರಿದ್ದಾರೆ? ಸೇವಕಿಯರು ಅನೇಕರಿದ್ದಾರೆ. ಸಾರಳ ಹತ್ರ ಸೇವಕಿಯರಿದ್ದರು, ಆದರೆ ಸಾರಳು ನೋಡುತ್ತಾಳೆ ಕೂಡಲೇ. ಆದರೆ ರೆಬೆಕಾಳು ನೋಡುತ್ತಾಳೆ, ಆ ಮಾತೇ ಬೇಡ, ಯಾವ ಸೇವಕಿಯನ್ನು ಕಳಿಸುವುದಿಲ್ಲ. ಹಾಗಾದ್ರೆ ಮಕ್ಕಳು ಇಲ್ಲಾಂದ್ರೂ ಕೂಡ ಪರವಾಗಿಲ್ಲ, ನಮ್ಮ ಮನೆಗೆ ಇನ್ನೊಬ್ಬ ಸೇವಕಿ ಬೇಕಾಗಿಲ್ಲ, ಅಷ್ಟೇ ಮುಗೀತು. ಇಲ್ಲ, ನಿನಗೆ ಬಂಜೆ ಎಂಬುದಾಗಿ ಹೇಳುತ್ತಾರೆ. ಅವ್ರು ಏನು ಹೇಳಿದ್ರು ಕೂಡ ಪರವಾಗಿಲ್ಲ, ನನಗೆ ಇನ್ನೊಬ್ಬರು ಬೇಡ, ನೀನು ನನ್ನೊಂದಿಗೆ ಇರುತ್ತೀಯ ಕಡೆಯ ತನಕ. ಹೌದು, ಅಷ್ಟೇನೆ. ನೀವು ಹೋಗಿ ನೋಡಿ, ಅಬ್ರಹಾಮನು ಎಲ್ಲಾ ಸ್ಥಳದಲ್ಲೂ ಮಾತಾಡುತ್ತಾನೆ. ಸಾರಾಳು ಬಂದು ಹೇಳುತ್ತಾಳೆ, ಸೇವಕಿಯೊಂದಿಗೆ ಹೋಗಿ ಸೇರು. ಹಾಗೆ ಹೇಳಿದ ಕೂಡಲೇ ಅಬ್ರಹಾಮನು ಒಂದು ಮಾತು ಆಡೋದಿಲ್ಲ. ಯಾಕಮ್ಮ ಈ ರೀತಿಯಾಗಿ ಹೇಳ್ತೀಯ? ನೋಡೋಣ, ಸ್ವಲ್ಪ ದಿನಗಳಾಗಲಿ. ಆ ರೀತಿಯಾಗಿ ಏನು ಕೂಡ ಹೇಳುವುದಿಲ್ಲ. ಆದ್ರಿಂದ ನಂತರವಾಗಿ ದೇವರು ಹೇಳುತ್ತಾರೆ, ನೀನು ನಿನ್ನ ಹೆಂಡತಿಯ ಮಾತಿಗೆ ಕಿವಿಗೊಟ್ಟದ್ದರಿಂದ. ಕೆಲವರು ಇದಕ್ಕೆಲ್ಲ ಕೂಡಲೇ ಕಿವಿಗೊಡುತ್ತಾರೆ. ನೀವು ಗಂಡನಿಗೆ ಹೇಳಿ ನೋಡಿ, ಏನ್ರಿ ಸಾಯಂಕಾಲ ಆಚೆ ಹೋಗ್ಬೇಕು, ಸ್ವಲ್ಪ ಬೇಗ ಬನ್ನಿ ಅಂದರೆ ಅವ್ರು ಬರೋದಿಲ್ಲ. ಲೇಟಾಗೇ ಬರುತ್ತಾರೆ. 6:30 ಆಗುತ್ತದೆ, 7 ಗಂಟೆ ಆಗುತ್ತದೆ. ಅದಕ್ಕೆ ಒಂದು ಕಾರಣ ಹೇಳುತ್ತಾರೆ. ಅದೇ ಸಮಯದಲ್ಲಿ ಮನೆ ಬಿಟ್ಟು ಆಚೆ ಹೋಗಿ ಅಂತ ಹೇಳಿ ಕೂಡಲೇ ಹೋಗುತ್ತಾರೆ. ಏನಂತ ಕೇಳಿ, ನೀನ್ ತಾನೇ ಹೇಳಿದ್ದು. ಆ ವ್ಯಕ್ತಿಗೆ ಯಾವುದನ್ನು ಕೇಳಬೇಕು ಕೇಳಬಾರದು ಎಂಬುದಾಗಿ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಮನೆ ಬಿಟ್ಟು ಹೋಗ್ಬೇಕಂದ್ರೆ ಅಷ್ಟು ಸಂತೋಷ. ಕೆಲವರು ಬ್ಯಾಗ್ ಹಿಡ್ಕೊಂಡು ಕೈಯಲ್ಲಿ ನಿಂತಿರುತ್ತಾರೆ. ಹೋಗ್ತೀರಾ ಅಂತ ಹೇಳಿದ ಕೂಡಲೇ ಹೋಗ್ತಾರೆ. ಅವರು ಒಡನೆ ಕೇಳುತ್ತಾರೆ, ಏನ್ರಿ ಕೂಡಲೇ ಹೋಗ್ತಾ ಇದ್ದೀರಾ? ಬರುವುದಕ್ಕೆ ಲೇಟ್ ಆಗುತ್ತದೆ, ಹೋಗೋಕೆ ಲೇಟ್ ಆಗಲ್ಲ. ಮನೆ ಬಿಟ್ಟು ಕೂಡಲೇ ಹೊರಟೋಗ್ತಾರೆ. ಯೋಚನೆ ಮಾಡಿ ನೋಡಿ, ಈ ರೀತಿಯಾದಂಥ ಒಂದು ಆಪ್ಷನ್ ಅನ್ನು ಈಸಾಕನಿಗೆ ರೆಬೆಕಾಳು ಕೊಡಲೇ ಇಲ್ಲ. ಆ ರೀತಿಯಾಗಿ ಆಪ್ಷನ್ ಇಲ್ಲ. 20 ವರ್ಷದಿಂದ ಮಕ್ಕಳೇ ಇಲ್ಲ. ಈಸಾಕನಿಗೆ 60 ವರ್ಷ ಆಗೋಗಿದೆ. ವಾಕ್ಯ ಹೇಳುತ್ತದೆ, ಏಸಾವನು ಹಾಗೂ ಯಾಕೋಬನು ಹುಟ್ಟುವಾಗ ಈಸಾಕನು 60 ವರ್ಷದವನಾಗಿ ಇದ್ದನು. ಹೆಚ್ಚು ಕಮ್ಮಿ 20 ವರ್ಷದಿಂದ ಮಕ್ಕಳಿಲ್ಲ. ಆಕೆ ಹೇಳುತ್ತಾಳೆ, ಇನ್ನೂ 20 ವರ್ಷ ಆದರೂ ಕೂಡ ಪರವಾಗಿಲ್ಲ. ಈ ಮನೆಯೊಳಗೆ ದುಷ್ಟ ಮನುಷ್ಯನು ಬೇಕಾಗಿಲ್ಲ, ಈ ಮನೆಯೊಳಗೆ ಕೆಡುಕನು ಬೇಕಾಗಿಲ್ಲ. ನಾನು ಯಾವುದಕ್ಕಾಗಿ ಮನೆಯೊಳಗೆ ಬಂದಿದ್ದೇನೆ ಗೊತ್ತಾ? ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರುವುದಕ್ಕೋಸ್ಕರ. ಕರ್ತನು ಆ ಉದ್ದೇಶಕ್ಕೋಸ್ಕರವಾಗಿ ಈಗ ಪೌಲನು ಹೇಳುತ್ತಾರೆ, ನಿಮ್ಮನ್ನು ಶುದ್ಧ ಕನ್ನಿಕೆಯಾಗಿ ನಾನು ಯಾಕೆ ತಂದಿದ್ದೇನೆ ಗೊತ್ತಾ? ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರುವುದಕ್ಕೋಸ್ಕರವಾಗಿ. ನೀವಿಲ್ಲಿ ಕೂತ್ಕೊಂಡು ಅನೇಕರು ಸರ್ಪದ ಶಬ್ದಕ್ಕೆ ಕಿವಿಗೊಡುವಂತವರಿದ್ದಾರೆ. ಏನ್ ಮಾಡುತ್ತಾರೆ? ಸರ್ಪದ ಶಬ್ದಕ್ಕೆ ಕಿವಿಗೊಡುವವರು ಇದ್ದಾರೆ. ಹೋಗಿ ಸರ್ಪದ ಮಾತನ್ನು ಕೇಳಿ. ನೀವೀಗ ಸಭೆಯೊಳಗೆ ಕೂತಿದ್ದೀರಾ, ತೋಟದೊಳಗೆ ಕೂತಿದ್ದೀರಾ. ಆದರೆ ತೋಟದೊಳಗೆ ಕೂತುಕೊಂಡು, ಸಭೆಯೊಳಗೆ ಕೂತುಕೊಂಡು ಹೊರಗಿನಿಂದ ಬರುವಂತ ಸರ್ಪದ ಮಾತನ್ನು ಕೇಳ್ತಿದ್ದೀರಾ. ನಿಮ್ಮ ಸಭೆಯಲ್ಲಿ ದೇವರು ಎಷ್ಟೋ ಕಾರ್ಯವನ್ನು ಹೇಳಿಕೊಟ್ಟಿದ್ದಾರೆ. ನಿಮ್ಮನ್ನು ಪೋಷಿಸುವುದಕ್ಕೆ, ನಿಮಗೆ ಬೋಧಿಸುವುದಕ್ಕೆ ದೇವರಿಗೆ ಒಂದು ಯೋಜನೆ ಇದೆ. ಕೆಲವು ಸಮಯದಲ್ಲಿ ನಮ್ಗೆ ಏನು ಅನಿಸುತ್ತದೆ ಅಂದ್ರೆ, ನಮ್ಮ ಚರ್ಚಲ್ಲಿ ಈ ರೀತಿ ಇಲ್ವಲ್ಲ, ಆದ್ರಿಂದ ಅಲ್ಲಿ ಹೋಗಿ ಕೇಳುತ್ತೇವೆ, ಹಾಗೆ ಮಾಡುತ್ತೇವೆ, ಹೀಗೆ ಮಾಡುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ನೀವೀಗ ಸಂದೇಶ ಕೇಳುತ್ತೀರಾ, ಪರವಾಗಿಲ್ಲ. ಆದರೆ ಯಾರದ್ದು ಕೇಳ್ತಿದ್ದೀರಾ? ಟೀಚರ್ದು. ಅದರೊಂದಿಗೆ ನಿಲ್ಲಿಸಬೇಕು. ಆದರೆ ಇಲ್ಲಿ ತಂದೆ ಇದ್ದಾರಲ್ಲ, ಅವರು ಕುರುಬ,
ಅವ್ರಿಗೆಲ್ಲ ಗೊತ್ತು, ಆದರೆ ಹೇಳೋಕ್ಕಾಗಲ್ಲ. ಆದರೆ ಅವರಿಂದ ಒಂದನ್ನು ಮಾಡುವುದಕ್ಕೆ ಸಾಧ್ಯ, ನಿಮ್ಮನ್ನು ಸಂರಕ್ಷಿಸಿ ಪರಲೋಕಕ್ಕೆ ಕೊಂಡೊಯ್ಯುವುದಕ್ಕೆ ಸಾಧ್ಯ. ಒಂದು ವೇಳೆ ನಿಮಗೆ ತಿಳುವಳಿಕೆಯು ಬಹಳ ಹೆಚ್ಚಾಗಿರಬಹುದು. ಮಕ್ಕಳು ಆಗಾಗ್ಗೆ ಅಪ್ಪ ಅಮ್ಮನ ನೋಡಿ ಹೇಳುತ್ತಾರೆ, ನಿನಗೆ ಇದರ ಕುರಿತಾಗಿ ಏನು ಗೊತ್ತಿಲ್ಲ, ನೀನು ಸುಮ್ಮನೆ ಇರು ಅಂತ. ನಮಗೇನು ಗೊತ್ತಿಲ್ಲ, ಆದರೆ ಅವನ ಪ್ರಾಣವನ್ನು ಕಾಪಾಡುವುದಕ್ಕೆ ನಮಗೆ ಗೊತ್ತು. ಅವನಿಗೆ ಹುಷಾರಿಲ್ಲ ಅಂದರೆ ಔಷಧಿ ಕೊಡೋಕೆ ಗೊತ್ತು, ಅವನಿಗೆ ಊಟ ಮಾಡಿಕೊಡೋಕೆ ಗೊತ್ತು, ಅವನಿಗೆ ನೀರು ಕೊಡೋಕೆ ಗೊತ್ತು, ಮಲಗುವಾಗ ನೋಡಿಕೊಳ್ಳೋಕೆ ಗೊತ್ತು. ಇಷ್ಟೆಲ್ಲ ನಾವೇ ಮಾಡ್ತೇವೆ. ಆ ಮಕ್ಕಳು ಹೋಗಿ ಗೂಗಲಲ್ಲಿ ಏನೋ 4 ವಿಷಯ ಓದಿ ನಮಗೆ ಬಂದು ಹೇಳುತ್ತಾರೆ, ನಿಮಗೆ ಇದೆಲ್ಲ ಏನೂ ಕೂಡ ಗೊತ್ತಿಲ್ಲ, ನಾವೆಲ್ಲ ಹಿಂಗೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಅಪ್ಪ ಅಮ್ಮಗೆ ಅದೆಲ್ಲ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಹೇಗೆ ಸಂರಕ್ಷಿಸುವುದೆಂಬುದಾಗಿ ಗೊತ್ತು. ಅದೇ ಒಬ್ಬ ಕುರುಬನ ಸೇವೆ. ದಾವಿದನಿಗೆ ಸೌಲನ ಹಾಗೆ ಕತ್ತಿ ಹಿಡ್ಕೊಂಡು ಹೋಗಿ ಜಗಳವಾಡೋಕೆ ಗೊತ್ತಿಲ್ಲ, ಆದರೆ ಒಂದು ಕುರಿಯನ್ನು ಸಿಂಹವೋ ಕರಡಿಯೋ ಹಿಡ್ಕೊಂಡು ಹೋದ್ರೆ ಪ್ರಾಣ ಕೊಟ್ಟು ಕಾಪಾಡೋದು ಗೊತ್ತು. ಅದೇ ಒಬ್ಬ ಕುರುಬನ ಸೇವೆ. ಹಾಗಾದರೆ ಕುರುಬನ ಸೇವೆಯಲ್ಲಿರುವಾಗ ನಿಮ್ಮ ಚರ್ಚ್ ನಿಮಗೆ ಕರೆಕ್ಟು, ಆದ್ದರಿಂದಲೇ ದೇವರು ನಿಮ್ಮನ್ನು ಇಲ್ಲಿ ಕೂರಿಸಿದ್ದಾರೆ. ಎಲ್ಲರಿಗೂ ಅವರ ಚರ್ಚ್ ಅಂದರೆ ಏನೋ ಸ್ವಲ್ಪ ಅಸಡ್ಡೆ. ನಮ್ಮ ಚರ್ಚಲ್ಲಿ ಅದೆಲ್ಲ ಏನು ಕೂಡ ಇಲ್ಲ. ನೀವು ಎಲ್ಲಿದ್ರೆ ಕರೆಕ್ಟಾಗಿರ್ತೀರ ಅಂತ ಗೊತ್ತಿದ್ದೇ ದೇವರು ಆ ಚರ್ಚಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ. ದೇವರಿಗೆ ಚೆನ್ನಾಗಿ ಗೊತ್ತು, ಯಾವ ಸಭೆಯಲ್ಲಿ ಇದ್ದರೆ ನೀವು ನಿಶ್ಚಯವಾಗಿ ಕೂಡ ಪರಲೋಕಕ್ಕೆ ಹೋಗುತ್ತೀರೋ ಆ ಸಭೆಯಲ್ಲೇ ದೇವರು ನಿಮ್ಮನ್ನು ಕೂರಿಸಿದ್ದಾರೆ. ನಿಮಗೆ ಯಾವಾಗಲೂ ಕೂಡ ಇನ್ನೊಂದು ಸಭೆಯನ್ನು ನೋಡಿದ್ರೆ ಹೇಗಿರುತ್ತದೆ? ಸ್ವಲ್ಪ ಅವರನ್ನು ನೋಡಿದ್ರೆ ನಮಗೆ ಚೆನ್ನಾಗಿ ಅನಿಸುತ್ತದೆ. ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರಲ್ವಾ, ನಮ್ಮ ಮಗಳು ಮನೆಯಲ್ಲಿದ್ದಾಳೆ ಅಲ್ವಾ, ಒಂದು ತಟ್ಟೆ ಆದರೂ ತೊಳೆಯುತ್ತಾರಾ? ಒಂದು ತಟ್ಟೆ ಆದರೂ ತೊಳೆಯುತ್ತಾರಾ? ತೊಳೆಯೋದಿಲ್ಲ, ನೀವು ನೋಡಿರ್ತೀರ ತಾನೆ. ಹಾಗೆ ಎಸೆದು ಹೋಗುತ್ತದೆ. ಆನಂತರ ಸ್ನಾನ ಮಾಡಿ ಬಟ್ಟೆಯನ್ನು ಒಂದು ಕಡೆ ಎಸೆದು ಹೋಗುತ್ತದೆ. ಆ ಬಟ್ಟೆಯನ್ನು ಮಡಚಿ ಕೂಡ ಎತ್ತಿಡೋದಿಲ್ಲ. ಅವರ ತಾಯಿ ಬೈತಾ ಇರ್ತಾರೆ, ನೀವೆಲ್ಲ ಎಲ್ಲಿ ಹೋಗಿ ಏನ್ ಪಾಡು ಅನುಭವಿಸ್ತೀರೋ ಅಂತ ಬೈತಾ ಇರ್ತಾರೆ. ಆದರೆ ಆ ಹುಡುಗಿಯ ಫ್ರೆಂಡಿನ ಅಮ್ಮ ಒಬ್ರು ಬರ್ತಾರೆ. ಒಂದು ದಿನ ನೋಡುತ್ತೇವೆ. ನೋಡುವಾಗ ಅವರು ನಮ್ಮ ಮಕ್ಕಳ ಕುರಿತಾಗಿ ಸಾಕ್ಷಿ ಹೇಳುತ್ತಾರೆ, ನಿಮ್ಮ ಮಗಳು ಬಹಳ ಒಳ್ಳೆಯವಳು ಗೊತ್ತಾ, ನಮ್ಮ ಮನೆಗೆ ಅವತ್ತು ಬಂದು ಎಲ್ಲಾ ಕೆಲಸವನ್ನು ಆಕೆಯೇ ಮಾಡಿದಳು. ಆಗ ತಾಯಿಗೆ ಸುರ್ರಂತ ಇರುತ್ತದೆ, ಇಲ್ಲ ನಮ್ಮ ಮನೆಯಲ್ಲಿ ಒಂದು ಕೆಲಸನೂ ಮಾಡೋದಿಲ್ಲ, ಅಲ್ಲಿ ಹೋಗಿ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ಆ ರೀತಿ ಹೇಳಿ ಆ ತಾಯಿ ಹೇಳುತ್ತಾಳೆ, ನಮ್ಮನೇಲಿ ಒಬ್ಬಳಿದ್ದಾಳೆ ಏನು ಕೆಲಸ ಮಾಡೋದಿಲ್ಲ, ಆದರೆ ಆಕೆ ಈ ಮನೆಗೆ ಬಂದರೆ ಎಲ್ಲ ಕೆಲಸ ಮಾಡುತ್ತಾಳೆ. ಆಂಟಿ ನಾನು ಈ ಕೆಲಸ ಮಾಡ್ಲಾ ಅಂತ ಕೇಳುತ್ತಾಳೆ. ಯಾವಾಗಲೂ ನಮಗೆ ಇದಕ್ಕಿಂತ ಅದೇ ಒಳ್ಳೇದಂತ ಅನಿಸುತ್ತೆ. ಅಲ್ಲಿ ಹೋದ್ರೆ ಏನಿರುತ್ತದೆ, ಆ ಪಾಸ್ಟರ್ ತುಂಬ ಸಂದೇಶ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ಆಡುತ್ತಾರೆ, ಅಯ್ಯೋ ಆ ಚರ್ಚಿಗೆ ಹೋದ್ರೆ ಅಷ್ಟು ಸೂಪರ್ ಆಗಿರುತ್ತದೆ. ಯಾವಾಗಲೂ ಕೂಡ ಗಮನಿಸಿರಿ, ತಂದೆ ಹತ್ರ ನಾವಿರುವಾಗ ಅವರು ಸ್ವಲ್ಪ ನಮ್ಮನ್ನು ಖಂಡಿಸುವವರಾಗೇ ಇರುತ್ತಾರೆ. ಒಂದು ವೇಳೆ ತಂದೆ ತಾಯಿ ಓದದೇ ಇರುವವರಾಗಿ ಕೂಡ ಇರುತ್ತಾರೆ, ಆದರೆ ದೇವರು ನಿಮ್ಮನ್ನು ಅವರ ಹೊಟ್ಟೆಯಲ್ಲೇ ಹುಟ್ಟಿಸಿದ್ದಾರೆ. ಕಾರಣ ಅವರೇ ನಿಮ್ಮನ್ನು ಭದ್ರವಾಗಿ ನೋಡಿಕೊಳ್ಳುತ್ತಾರೆ ಅಂತ ದೇವರಿಗೆ ಗೊತ್ತು. ಏನೇ ಐಗುಪ್ತ್ಯಕ್ಕೆ ರಾಣಿಯಾಗಿ ಇದ್ದರೂ ಕೂಡ ಮೋಶೆಯನ್ನು ಬೆಳೆಸುವಂತ ಜವಾಬ್ದಾರಿ ಒಬ್ಬ ದಾಸಿ ಆತನ ತಾಯಿಗೆ ಕೊಡಲ್ಪಟ್ಟಿತು. ಏನಂದ್ಕೋಬಹುದು, ಒಬ್ಬ ದಾಸಿಯ ಕೈಯಲ್ಲ, ಇಲ್ಲ, ನಿನ್ನನ್ನು ಬೆಳೆಸುವುದಕ್ಕೆ ಅವರಿಂದಲೇ ಸಾಧ್ಯ. ಅದೇ ರೀತಿಯಾಗಿ ನಿಮ್ಮ ಸಭೆಯಲ್ಲಿರುವಂತಹ ಸಭಾಪಾಲಕರು ಅಥವಾ ಸಭೆಯ ಬೋಧಕರು, ನೀನು ನೆನೆಸುವಷ್ಟರ ಮಟ್ಟಿಗೆ ವಾಕ್ಯದಲ್ಲಿ ಬೆಳೆದಿಲ್ಲ, ಇನ್ನೂ ಅಷ್ಟರ ಮಟ್ಟಿಗೆ ಅವರಿಲ್ಲ. ಆ ಸಭೆ ನೋಡಿದ್ರೆ ಅಷ್ಟಿದೆ, ಈ ಸಭೆ ನೋಡಿದ್ರೆ ಇಷ್ಟು ಭಯಂಕರವಾಗಿದೆ. ನಿನಗೆ ನಿನ್ನ ಸಭೆನೇ ಕರೆಕ್ಟ್. ನೀನು ಎಲ್ಲಿದ್ದರೆ ಕರೆಕ್ಟಾಗಿ ಬೆಳೆಯುತ್ತೀರಾ ಅಂತ ದೇವರಿಗೆ ಗೊತ್ತೋ, ನಿಮ್ಮನ್ನು ಆ ಸಭೆಯಲ್ಲಿ ದೇವರು ಇಟ್ಟಿದ್ದಾರೆ. ಅದರಲ್ಲಿ ದೃಢವಾಗಿ ಇರ್ರಿ. ಒಂದು ವೇಳೆ ನೀವು ನೆನೆಸುವ ಹಾಗೆ, ನೀವು ಎದುರು ನೋಡುವ ಹಾಗೆ ಕೆಲವು ಕಾರ್ಯಗಳಿರೋದಿಲ್ಲ, ಸಭೆಯಲ್ಲಿ ನಡೆಯುವುದಿಲ್ಲ, ಕೆಲಸದಲ್ಲೂ ನಡೆಯೋದಿಲ್ಲ, ಆಗ ನೀವೇನ್ ಮಾಡ್ಬೇಕು ಗೊತ್ತಾ, ನಿಮ್ಮ ಸಭೆಗೋಸ್ಕರವಾಗಿ ನೀವು ಪ್ರಾರ್ಥಿಸಬೇಕು. ಸಭೆಗಳಲ್ಲಿ ಕೊರತೆಗಳಿರುತ್ತದೆ, ಆ ಕೊರತೆಗಳು ನೀಗಬೇಕೆಂಬುದಾಗಿ ನೀವು ಪ್ರಾರ್ಥಿಸಬೇಕು. ಸಭೆಯಲ್ಲಿ ಕೊರತೆ ನೀಗಬೇಕೆಂದು ಪ್ರಾರ್ಥಿಸಬೇಕು. ಕೊರತೆ ಇದೆ ಎಂದು ಸಭೆಯ ಕುರಿತು ಕೊರತೆನೇ ಮಾತನಾಡುತ್ತಿದ್ರೆ ಸಭೆಯಲ್ಲಿ ಇನ್ನೂ ಕೊರತೆ ಇನ್ಕ್ರೀಸ್ ಆಗುತ್ತದೆ ಬಿಟ್ಟರೆ ಕಡಿಮೆ ಆಗಲ್ಲ. ಕೊರತೆಯ ಕುರಿತಾಗಿ ಮಾತನಾಡಬೇಡಿ. ಒಂದು ವೇಳೆ ಆ ರೀತಿಯಾಗಿದೆಯಾ, ನೀವು ನೆನೆಸುವ ಹಾಗೆ ಸಭೆ ಇಲ್ವಾ, ಇನ್ನೂ ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕು, ವಾಕ್ಯದಲ್ಲಿ ಬೆಳೆಯಬೇಕೆಂಬುದಾಗಿ ನಿಮ್ಗೆ ಅನಿಸ್ತಾ ಇದೆಯಾ, ಅದಕ್ಕಾಗಿ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡಿರಿ. ನಿಮ್ಮ ಒಬ್ಬರ ಪ್ರಾರ್ಥನೆಗೆ ದೇವರು ಖಂಡಿತ ಉತ್ತರ ಕೊಡುತ್ತಾರೆ. ನಿಮ್ಮ ಸಭೆಯನ್ನು ದೇವರ ಆತ್ಮಿಕ ಜೀವಿತದಲ್ಲಿ ಬೆಳೆಯುವಂತೆ ಮಾಡುತ್ತಾರೆ. ಕ್ರಿಟಿಸೈಸ್ ಮಾಡಬೇಡಿ. ಇಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತು ಎಂಬುದಾಗಿ ಹೇಳುವುದಕ್ಕಾಗಲ್ಲ, ಎಲ್ಲರಿಗೂ ಎಲ್ಲ ಗೊತ್ತು ಎಂಬುದಾಗಿ ಹೇಳುವುದಕ್ಕೆ ಆಗಲ್ಲ. ಅದನ್ನೇ ನಿಮಗೆ ಹೇಳಿದೆ, ನನಗೆ ಟೀಚಿಂಗ್ ಮಾಡುವುದಕ್ಕೆ ಗೊತ್ತು, ಅಂದ್ರೆ ದೇವರು ಹೇಳಿದ್ದು ಒಂದು ಮಟ್ಟಿಗೆ, ಅದು ಈ ಬೈಬಲ್ ಇರುವಂತದ್ದು ಎಲ್ಲವೂ ಕೂಡ ಟೀಚ್ ಮಾಡೋಕೆ ಗೊತ್ತಿಲ್ಲ, ಏನೋ ದೇವರು ನನಗೆ ಕೊಟ್ಟಿದ್ದನ್ನು ಹೇಳಕ್ ಗೊತ್ತು, ಆದ್ರೆ ಒಂದು ಸಭೆಯನ್ನು ನಡೆಸೋಕೆ ನನ್ನಿಂದ ಆಗಲ್ಲ. ಅದೇ ರೀತಿಯಾಗಿ ನಿಮ್ಮ ಸಭಾಪಾಲಕರಿಗೆ ಟೀಚಿಂಗ್ ಗೊತ್ತಿಲ್ಲದೆ ಇರಬಹುದು, ಆದರೆ ಅವರ ಹಾಗೆ ನಿಮ್ಮ ಸಭೆಯನ್ನು ಯಾರು ನಡೆಸಕ್ಕಾಗಲ್ಲ. ದೇವರು ಅವರವರಿಗೆ ಎಂಬುದಾಗಿ ಒಂದು ಕೃಪೆಯನ್ನು ಕೊಟ್ಟಿಟ್ಟಿದ್ದಾರೆ. ಆಯಾ ಕೃಪೆಗಳಿಗೆ ಅನುಸಾರವಾಗಿ ಆ ಸೇವೆ ನಡೆಯುತ್ತದೆ. ಸೊ ದೇವರು ನಿಮ್ಮನ್ನು ಯಾಕೆ ಇಲ್ಲಿ ಕರೆತಂದಿದ್ದಾರೆ ಅಂದ್ರೆ, ದೇವ ಭಕ್ತಿಯುಳ್ಳ ಸಂತತಿಯನ್ನು ಹೆರುವುದಕ್ಕೋಸ್ಕರ. ನೀವು ಬಹು ಸಂತಾನವುಳ್ಳವರಾಗಿರುವುದಕ್ಕಾಗಿ ಬಂದಿದ್ದೀರಾ. ಆದ್ರೆ ಇಲ್ಲಿ ಕೂತು ಏನ್ ಮಾಡಬಾರ್ದು, ಆ ಕಡೆ ಈ ಕಡೆ ನೋಡಬಾರ್ದು, ಆಗರಳನ್ನು ನೋಡಬಾರ್ದು, ಅಯ್ಯೋ ಅವ್ರಿಗೆ ಮಕ್ಕಳು ಹುಡ್ತಾ ಇದೆ, ಇವರಿಗೆ ಮಕ್ಕಳು ಹುಡ್ತಾ ಇದೆ. ಕೆಲವು ಸಮಯದಲ್ಲಿ ದೇವರು ನಿಮಗೆ ಸುಮ್ಮನೆ ಇರುವುದಕ್ಕೆ ಹೇಳುತ್ತಾರೆ. ಕೆಲವು ಸಮಯದಲ್ಲಿ ದೇವರು ಏನ್ ಮಾಡ್ತಾರೆ, ಏನು ಮಾಡದೆ ಸುಮ್ಮನಿರಿ ಅಂತ ಹೇಳುತ್ತಾರೆ. ಆಗ ಸುಮ್ಮನಿರಿ, ಸ್ವಲ್ಪ ದಿನಗಳು ಹಾಗೆ ಇರ್ರಿ. ನೋಡಿ, ರಾಹೇಲಳಿಗೆ ಮಕ್ಕಳಿಲ್ಲ. ರಾಹೇಲಳಿಗೆ ಬಹಳ ಕೋಪ ಬಂತು. ಈಗ ಆಕೆ ಹೋಗಿ ಹೇಳುತ್ತಾಳೆ, ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ.
ರಾಹೇಲಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಯಾಕೋಬನಿಗೆ, ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು. ಅಲ್ಲಿ ಚೆನ್ನಾಗಿ ಗಮನಿಸಿರಿ, ರಾಹೇಲ್ ಏನು ಮಾಡುತ್ತಾಳೆ? ಕರ್ತನು ಆಕೆಗೆ ಮಕ್ಕಳನ್ನು ಕೊಡದೇ ಇದ್ದಾರೆ. ಮುಂದಿನ ವಾಕ್ಯ ಓದಿರಿ. ಅವನು ಆಕೆಯ ಮೇಲೆ ಕೋಪಗೊಂಡು, ದೇವರು ನಿನಗೆ ಮಕ್ಕಳು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದಾದೀತೋ ಅಂದನು. ಯಾರಿದನ್ನು ಹೇಳ್ತಿರೋದು? ಯಾಕೋಬನೊಬ್ಬ ದೇವ ಮನುಷ್ಯ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯಾಕೋಬನು ಪ್ರಯಾಣ ಮಾಡಿ ಹೋಗುತ್ತಾ ಇರುವಾಗ ದೇವರು ಅವನನ್ನು ಸಂಧಿಸುತ್ತಾರೆ. ಅವನು ಹಿಂತಿರುಗಿ ಬರುವಾಗ ದೇವರು ಅವನ ಸಂಗಡ ಮಾತನಾಡುತ್ತಾರೆ. ಈ ರೀತಿಯಾಗಿ ಅನೇಕ ಇರುತ್ತದೆ. ಅವನೊಂದಿಗೆ ದೇವರು ಇದ್ದು ನಡೆಸುತ್ತಾರೆ. ಅವನು ಡೈರೆಕ್ಟಾಗಿ ಹೇಳುತ್ತಾನೆ, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ. ಅವನು ಕರೆಕ್ಟಾಗಿ ಹೇಳುತ್ತಾನೆ, ದೇವರು ನಿನಗಿನ್ನೂ ಕೊಟ್ಟಿಲ್ಲ. ಈಗ ದೇವರು ರಾಹೇಲಳಿಗೆ ಮಕ್ಕಳನ್ನು ಕೊಡಬಾರದೆಂಬುದಾಗಿ ಅಂದುಕೊಂಡ್ರ ಅಥವಾ ಈಗ ಕೊಡಬಾರ್ದಂತ ಅಂದುಕೊಂಡ್ರ? ಆಗ ಕೊಡಬಾರದೆಂಬುದಾಗಿ ಅಂತ ಮಾತ್ರ ಅಂದುಕೊಂಡಿದ್ದು. ವಾಕ್ಯ ಓದಿರಿ, ಅದೇ 30ನೇ ಅಧ್ಯಾಯ 22ನೇ ವಾಕ್ಯ ಓದಿರಿ. ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಚೆನ್ನಾಗಿ ಗಮನಿಸಿರಿ, ಒಬ್ಬೊಬ್ಬರನ್ನು ಕೂಡ ದೇವರು ಒಂದೊಂದು ಕಾಲಘಟ್ಟದಲ್ಲಿ ನೆನೆಸಿಕೊಳ್ಳುತ್ತಾರೆ. ಇನ್ನೊಂದು ವಾಕ್ಯವನ್ನು ಓದಿರಿ, 29ನೇ ಅಧ್ಯಾಯ 31ನೇ ವಾಕ್ಯ ಓದಿರಿ. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸುರಾಗುವಂತೆ ಮಾಡಿದನು. ಹಾಗಾದ್ರೆ ಇದು ಕರ್ತನ ಕರದಲ್ಲಿದೆ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಕಾಲಘಟ್ಟದಲ್ಲಿ ಕೊಡಬೇಕೆನ್ನುವುದು ದೇವರ ಪ್ಲಾನ್. ರಾಹೇಲಳಿಗೆ ಈಗ ಕೊಡಬಾರದೆಂಬುದಾಗಿ ಅಲ್ಲ, ಆದರೆ ಈಗ ಕೊಡಬಾರದೆಂಬುದಾಗಿ. ಒಂದು ದಿನ ಬರುತ್ತದೆ, ದೇವರು ನೆನೆಸಿಕೊಳ್ಳುತ್ತಾರೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬಾರ್ದು? ಅವಸರ ಪಡಬಾರ್ದು. ಕೂಡಲೇ ಅವಸರ ಪಡೋದು, ಹೊಟ್ಟೆ ಕಿಚ್ಚು. ಅದರ ಪರಿಣಾಮ ಏನು? ನಿನ್ನನ್ನು ಒಂದು ಯೋಜನೆಯೊಂದಿಗೆ ತಂದು ನಾನು ಒಪ್ಪಿಸಿದ್ದೇನೆ. ಹೇಗೆ ಅವ್ವಳನ್ನು ತಂದು ಆದಾಮನಿಗೆ ಒಪ್ಪಿಸಿಕೊಟ್ನೋ, ಹೇಗೆ ರೆಬೆಕಾಳನ್ನು ತಂದು ಈಸಾಕನಿಗೆ ಒಪ್ಪಿಸಿಕೊಟ್ನೋ, ಅದೇ ರೀತಿಯಾಗಿ ನಿನ್ನನ್ನೊಂದು ಯೋಜನೆಗೆ ಅನುಸಾರವಾಗಿ ಕೊಟ್ಟಿದ್ದೇನೆ. ಯು ಮಸ್ಟ್ ವೇಟ್. ದೇವರು ಕೊಡುವ ತನಕ ತಾಳ್ಮೆಯಿಂದ ಕಾದಿರಿ. ಏನಾಗ್ತಾ ಇದೆ ಈಗ? ಈಗಲೇ ಬೇಕು, ಕೂಡಲೇ. ಕೆಲವರೆಲ್ಲ ಇಮ್ಮಿಡಿಯೇಟ್ ಆಗಬೇಕು ಅಂತಾರೆ. ಅವರು ಆಸೆ ಪಡುತ್ತಾರೆ. ಆ ರೀತಿಯಾಗಿ ಆಸೆ ಪಡುತ್ತಾರಲ್ವಾ, ಅವರು ಇನ್ನೂ ಮಕ್ಕಳಿದ್ದಂಗೆ. ಅದರ ಹೆಸರೇನು? ಮಕ್ಕಳಂತೆ. ಮಕ್ಕಳನ್ನು ನೋಡಿರಿ, ನೀವೊಂದು ಚಾಕ್ಲೇಟ್ ಕೇಳ್ತು ಅಂತ ಹೇಳಿ ಕೊಡಿಸ್ಲಿಲ್ಲ ಅದೇನು ಮಾಡುತ್ತದೆ? ಅದು ಅಲ್ಲೇ ಕೂತ್ಕೊಂಡು ಅಳುತ್ತೆ, ಅಲ್ಲೇ ಬಿಕ್ಕಿಸಿ ಅಳುತ್ತದೆ. ಆ ರೀತಿಯಾಗಿ ಆ ಮಕ್ಕಳ ಗುಣದೊಂದಿಗೆ 50 ವರ್ಷ ಆದರೂ ಆ ರೀತಿಯೇ ಇರುವಂಥ ಜನರಿದ್ದಾರೆ. 50 ವರ್ಷ ಆದರೂ ಆಗಿ ಕೇಳುತ್ತಾರೆ. ಮನೆಯಲ್ಲಿ ಅಪ್ಪನ ಹತ್ರ ಕೇಳುತ್ತಾರೆ, 20 ವರ್ಷ ಆಗಿರುತ್ತೆ. ಅಪ್ಪ ಕೊಡಿಸ್ಲಿಲ್ಲ ಅಂದರೆ ಮುಖ ತಿರುಗಿಸ್ಕೊಂಡು ಕೂತಿರುತ್ತೆ, ಹಾಗೇ ನೋಡ್ತಾ ಇರುತ್ತೆ. ಅಪ್ಪ ಏನೇನೋ ಹೇಳುತ್ತಾರೆ, ಏನೂ ಕೇಳುವುದಿಲ್ಲ. ಕೊಡಿಸೋ ತನಕ ಹಾಗೆ ಕೂತಿರ್ತಾರೆ. ಸರಿ, ಇದು ಪರವಾಗಿಲ್ಲ, ಅಪ್ಪನ ಮನೆ. ಇದೇ ರೀತಿ ಮದುವೆ ಆದ ನಂತರವಾಗಿಯೂ ಮಾಡುತ್ತದೆ. ಹಾಗೆ ಮದುವೆ ಆದ ನಂತರವೂ ಅದೇ ರೀತಿ ಮಾಡುತ್ತಾರೆ. ಹಾಗೆ ಗಂಡನ ಹತ್ರ ಮುನ್ಸ್ಕೊಂಡು ಹಾಗೆ ಕೂತಿರ್ತಾರೆ. ಕೆಲವರೆಲ್ಲ ಈಗ ಕೂಡಲೇ ಇಮ್ಮಿಡಿಯೇಟ್ ಆಗಿ ಮಾಡಬೇಕು. ಹೇಗೆ ಮಾಡೋಕ್ಕಾಗುತ್ತೆ? ಕರ್ತನು ಒಂದನ್ನು ಕೊಡದೇ ಇರುವ ಪಕ್ಷದಲ್ಲಿ ನೀನು ಇಮಿಡಿಯೇಟ್ ಆಗಿ ಮಾಡಬೇಕಂತ ಅಂದ್ಕೊಂಡೆ ಅಂದರೆ ನಿನಗೆ ಹುಟ್ಟುವಂಥದ್ದು ಕೆಡುಕ ಮನುಷ್ಯನಾಗಿರುತ್ತಾನೆ ಅಥವಾ ದುಷ್ಟನು ಹುಟ್ಟುತ್ತಾನೆ. ಈಗ ಈಕೆ ಮಾಡಿದ್ದರಿಂದ ಏನಾಯಿತು? ಓದಿರಿ, 30ನೇ ಅಧ್ಯಾಯ 5-6 ವಾಕ್ಯ ಓದಿ. ಅವನು ಅವಳನ್ನು ಕೂಡಲು ಬಿಲ್ಹಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆರಲು ರಾಹೇಲಳು, ದೇವರು ನನ್ನ ಕಡೆಗೆ ನ್ಯಾಯ ತೀರಿಸಿದ್ದಾನೆ, ಆತನು ನನ್ನ ಮೊರೆಯನ್ನು ಕೇಳಿ ನನಗೆ ಮಗನನ್ನು ಅನುಗ್ರಹಿಸಿದ್ದಾನೆ ಎಂದು ಹೇಳಿ ಅದಕ್ಕೆ ದಾನ್ ಎಂದು ಹೆಸರಿಟ್ಟಳು. ಯಾವ ಮಗು ಹುಟ್ಟಿತು? ಅದೇ ರೀತಿ ಈ ವಾಕ್ಯವನ್ನು ಕೂಡ ಸೇರಿ ಓದಿರಿ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 17ನೇ ವಾಕ್ಯವನ್ನು ಕೂಡ ಓದಿರಿ. ದಾನನು ದಾರಿಯಲ್ಲಿರುವ ಹಾವಿನಂತೆಯೂ ಮಾರ್ಗದಲ್ಲಿ ಕುದುರೆಯ ಹಿಮ್ಮಡಿಯನ್ನು ಕಚ್ಚಿ ಸವಾರನನ್ನು ಕೆಡಹುವ ವಿಷ ಸರ್ಪದಂತೆಯೂ ಆಗಿರುವನು. ಯಾರ ಕುರಿತಾಗಿ ಹೇಳ್ತಾ ಇರೋದು? ಅವನು ಹೇಗೆ ಹುಟ್ಟಿದ? ಕೋಪ, ಇಮಿಡಿಯೇಟ್ ಆಗಿ ನನಗೆ ಈಗಲೇ ಮಗು ಬೇಕು. ಈ ತಪ್ಪನ್ನು ಸಾರಾಳು ಮಾಡುತ್ತಾಳೆ, ಅದೇ ತಪ್ಪನ್ನು ರಾಹೇಲಳು ಕೂಡ ಮಾಡುತ್ತಾಳೆ. ಆದರೆ ರೆಬೆಕಾಳು ಮಾಡಲಿಲ್ಲ. ಇವೆರಡರಲ್ಲಿ ಏನು ವ್ಯತ್ಯಾಸ ಗೊತ್ತಾ? ರೆಬೆಕಾಳು ಎನ್ನುವಂಥವಳು ದೇವರ ಈಸಾಕನಿಗೆ ನಿಶ್ಚಯಿಸಿದಂಥವಳು, ಆದರೆ ರಾಹೇಲಳನ್ನು ಯಾಕೋಬನಿಗೆ ಹೋಗಿ ನಿಶ್ಚಯಿಸಿಕೊಳ್ಳುತ್ತಾನೆ. ಕರ್ತನು ತಂದು ಒಪ್ಪಿಸುವಾಗ ನಿನಗೆ ಅವಶ್ಯವಾದದ್ದೆಲ್ಲವನ್ನು ಕೂಡ ಕೊಟ್ಟು ಒಪ್ಪಿಸುತ್ತಾರೆ. ಆಶೀರ್ವಾದವನ್ನು ಕೊಟ್ಟು ಒಪ್ಪಿಸುತ್ತಾರೆ. ಸರಿ, ಕೊಟ್ಟಿಲ್ಲ, ಹುಡುಕಿ ಪಡ್ಕೊಂಡಿದ್ದಾಯಿತು, ಯಾವುದೋ ಒಂದು ಕಡೆ ತಪ್ಪಾಯಿತು. ಸರಿ, ಪರವಾಗಿಲ್ಲ. ದೇವರು ಹೇಳುತ್ತಾರೆ, ನಾನು ಸರಿಪಡಿಸುತ್ತೇನೆ, ನಾನು ನೆನೆಸಿಕೊಳ್ಳುತ್ತೇನೆ. ಒಂದು ಕಾಲಘಟ್ಟ ಬರುತ್ತದೆ. ಜಸ್ಟ್ ವೇಟ್. ತಾಳ್ಮೆಯಿಂದ ಕಾದಿರ್ರಿ. ಅವಸರ ಪಡಬೇಡಿ. ನೀವು ಅವಸರ ಪಟ್ರಿ ಅಂದರೆ ಯಾವ ದರ್ಶನಕ್ಕಾಗಿ ನಿನ್ನನ್ನು ಕರೆತನ್ನೋ ಆ ದರ್ಶನವು ನಿನ್ನಿಂದ ಮಾಡಲಿಕ್ಕೆ ಆಗದೆ ಹೋಗುತ್ತದೆ. ಅನೇಕರ ಜೀವಿತದಲ್ಲಿ ಹಾಗೇ ನಡೆದಿದೆ. ಅನೇಕರ ಜೀವಿತದಲ್ಲಿ ಕೆಲವರೆಲ್ಲ ದೇವರ ಬಳಿಯಿಂದ ಮಹಿಮೆಯಾದ ದರ್ಶನವನ್ನು ಪಡ್ಕೊಂಡು ಬಂದವರು. ನನ್ನ ಕಾಲಘಟ್ಟದಲ್ಲಿ ನಾನು ನೋಡಿದಂಥ ಸೇವಕರು ಹೇಳ್ತಿದ್ದೇನೆ, ಮಹಿಮೆಯಾದ ದರ್ಶನದೊಂದಿಗೆ ಬಂದರು. ಆದರೆ ಕೆಲವು ಸಮಯದಲ್ಲಿ ಆ ದರ್ಶನಕ್ಕೆ ಒಗ್ಗದೇ ಇರುವಂಥ ಕೆಲವರನ್ನು
ತಮ್ಮ ಜೀವನ ಸಂಗಾತಿಯಾಗಿ ಆರಿಸಿಕೊಂಡರು. ಅದರ ಪರಿಣಾಮ ಏನಾಯಿತು? ಅವರ ಜೀವಿತದಲ್ಲಿ ಅವರು ಹೋರಾಡುತ್ತಲೇ ಇದ್ದರು. ಒಂದು ಹಂತದಲ್ಲಿ ಕರ್ತನು ಸರಿ ಮಾಡುತ್ತಾರೆ ಎನ್ನುವಂತಹ ನಂಬಿಕೆ ಹೋಗಿ, ಇದು ಬೇಡ ಬೇಡ, ನನಗೆ ಇನ್ನು ಮುಂದೆ ಇದು ಬೇಕಾಗಿಲ್ಲ, ನಾನು ಇನ್ನೊಂದನ್ನು ಹುಡುಕಿಕೊಳ್ಳುತ್ತೇನೆ, ಆ ರೀತಿಯಾಗಿ ಒಂದು ತೀರ್ಮಾನ ತೆಗೆದುಕೊಂಡ್ರು ನೋಡ್ರಿ. ಆ ಸ್ಥಳದಲ್ಲಿ ಅವರ ಸೇವೆ, ದರ್ಶನ ಎಲ್ಲವೂ ಕೂಡ ಹೋಯಿತು. ಈಗ ಇವರ ಹತ್ರ ಹೋಗಿ ಕೇಳಿದ್ರೆ ಏನು ಹೇಳ್ತಾರೆ? ನಿಮಗೆ ಗೊತ್ತಿಲ್ವಾ? 10 ವರ್ಷದಿಂದ ನಾನು ಹೋರಾಡುತ್ತಿದ್ದೇನೆ, 15 ವರ್ಷದಿಂದ ಹೋರಾಡುತ್ತಿದ್ದೇನೆ, 25 ವರ್ಷದಿಂದ ಹೋರಾಡುತ್ತಿದ್ದೇನೆ, ಇವರೊಂದಿಗೆ ಬಾಳೋದಕ್ಕೆ ಆಗಲ್ಲ. ದೇವರು ಹೇಳುತ್ತಾರೆ, ಯು ಮಸ್ಟ್, ನೀವು ಬಾಳಲೇಬೇಕು. ಯಾಕೆ? ಅದನ್ನು ನೀನೇ ಹುಡುಕಿದ್ದು, ಅದು ನೀನೇ ಹುಡುಕಿದ್ದು. ಸರಿ, ಪರವಾಗಿಲ್ಲ, ಇರು, ನಾನು ಅದನ್ನು ಸರಿ ಮಾಡುತ್ತೇನೆ. ಅದಕ್ಕೆ ಟೈಮ್ ಆಗುತ್ತದೆ, ಆದರೆ ಸರಿ ಮಾಡಿ ಕೊಡುತ್ತೇನೆ, ವೆಯ್ಟ್ ಮಾಡು. ನೀನು ಅವಸರಪಟ್ಟು ನೀನೇ ಹುಡುಕಿಕೊಂಡ, ಅಥವಾ ಇನ್ನೊಬ್ಬರ ಮಾತನ್ನು ಕೇಳ್ದ, ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಹುಡ್ಕೊಂಡ, ಸರಿ ಪರವಾಗಿಲ್ಲ, ಬಿಟ್ಬಿಡು. ಮಾಡಬಾರದೇ ಇರುವುದನ್ನು ಮಾಡದೆ, ನಡೆಯಬಾರದು ಈಗ ನಡೆದೋಯ್ತು, ಹೋಗ್ಬಾರ್ದ ಕಡೆಗೆ ಹೋದೆ, ಸಿಗಾಕೊಳ್ಬಾರ್ದಂತ ಕಡೆಯಲ್ಲಿ ಸಿಗಾಕೊಂಡೆ. ಅದು ಸಿಂಹದ ಗವಿಯೇ ಆಗಿರಲಿ, ದೇವರು ನಿಮ್ಮನ್ನು ಮೇಲೆತ್ತುವ ತನಕ ಸುಮ್ಮನಿರಿ. ಹೊರಗೆ ತರುವ ತನಕ ವೆಯ್ಟ್ ಮಾಡಿ, ಆದರೆ ನಿಶ್ಚಯವಾಗಿ ದೇವರು ಹೊರಗೆ ತರುತ್ತಾರೆ. ದೇರ್ ಈಸ್ ಎ ಟೈಮ್, ನಿಶ್ಚಯವಾಗಿ ಒಂದು ಸಮಯ ಉಂಟು. ಕರ್ತನು ನಿಮ್ಮ ತಂದೆ ಸಿಂಹದ ಗವಿಯಲ್ಲಿ ನಿಮ್ಮನ್ನು ಸಾಯಿಸುವುದಕ್ಕೆ ಬಿಡೋದೇ ಇಲ್ಲ, ಆದರೆ ಮೇಲೆತ್ತುವುದಕ್ಕೆ ಒಂದು ಟೈಮ್ ಇಟ್ಟಿರುತ್ತಾರೆ. ಅವರೇ ಎತ್ತುತ್ತಾರೆ, ಆದರೆ ನೀವು ನಡುವೆ ಏನು ಮಾಡಬಾರ್ದು? ಅವಸರ ಪಡಬಾರದು, ಅದರಿಂದ ಆಚೆ ಬರುವುದಕ್ಕೆ ಅವಸರ ಪಡಬಾರ್ದು. ಯಾಕೆ ಗೊತ್ತಾ? ನಾವು ಮಾಡಿದಂಥ ತಪ್ಪನ್ನು ದೇವರು ಸರಿಪಡಿಸುತ್ತಾ ಇದ್ದಾರೆ. ನಾನು ಯಾವಾಗಲೂ ಒಂದು ಉದಾಹರಣೆ ಹೇಳ್ತೇನೆ, ಹೇಳಿ ಮುಗಿಸುತ್ತೇನೆ. ನಾನು ಕೂಡ ಆ ರೀತಿಯಾದ ತಪ್ಪನ್ನು ಮಾಡಿದಂಥ ವ್ಯಕ್ತಿ. ನನ್ನ ಅನುಭವ ಹೇಳುತ್ತೇನೆ ನಿಮಗೆ. ನನಗೆ 6 ವರ್ಷದವನಾಗಿದ್ದಾಗಿಂದ ಒಂದು ರೋಗ ಇತ್ತು. ನನಗೆ ಗೊತ್ತಿರುವ ಮಟ್ಟಿಗೆ 6 ವರ್ಷದಿಂದ, ಅದು ಅದಕ್ಕಿಂತ ಮುಂಚೆ ಇರಬಹುದು, ಆದರೆ ಇತ್ತು. ಆ ವ್ಯಾಧಿಯು ನನಗೆ ಹೆಚ್ಚು ಕಮ್ಮಿ 16-17 ವರ್ಷದ ತನಕ, ಒಂದು 10 ವರ್ಷ ಹೋಯಿತು. ಏನೇನೇನೋ ಮೆಡಿಸನ್, ಎಷ್ಟೆಷ್ಟೋ ಮೆಡಿಸನನ್ನು ಬದಲಾಯಿಸಿ ತಗೊಂಡೆ. ಯಾವುದೂ ಸರಿಯಾಗಲಿಲ್ಲ, ಏನೂ ಸರಿಯಾಗಲಿಲ್ಲ. ಆ ನಂತರ ನಾನು 18ನೇ ವರ್ಷದಲ್ಲಿದ್ದಾಗ ದೇವರನ್ನು ಅಂಗೀಕರಿಸಿಕೊಂಡ ನಂತರ ಒಬ್ಬರ ಮೂಲಕವಾಗಿ ದೇವರು ನನಗೆ ಒಂದು ಮೆಡಿಸನನ್ನು ಕೊಟ್ಟು ದೇವರು ಸರಿಪಡಿಸಿದ್ರು. ದೇವರ ಕೃಪೆಯಿಂದ ಇಲ್ಲಿಯ ತನಕ ನಾನು ಚೆನ್ನಾಗಿದ್ದೇನೆ. ಆದರೆ ಕೆಲವರನ್ನು ನೋಡುತ್ತೇನೆ, ಏನು ಮಾಡುತ್ತಾರೆ ಅಂದರೆ, ಒಂದು ವ್ಯಾಧಿ ಇದೆ ಅಂದ ಕೂಡಲೇ ಆ ಡಾಕ್ಟರ್ ಏನು ಮಾಡುತ್ತಾರೆ ಅಂದರೆ, ಈ ಮಾತ್ರೆಯನ್ನು 5 ದಿನ ತಗೊಳ್ಳಿ ಎನ್ನುತ್ತಾರೆ. ಸರಿನಾ? ಮೊದಲನೇ ದಿನ ಹಾಕ್ಕೊಳ್ತಾರೆ, 2ನೇ ದಿನ ಮಾತ್ರೆ ನುಂಗ್ತಾರೆ, ಯಾವ ಬದಲಾವಣೆ ಇರೋದಿಲ್ಲ ಅವರಲ್ಲಿ, ಹಾಗೆ ಇರುತ್ತಾರೆ. 3ನೇ ದಿನ ಅವರಿಗೆ ನಂಬಿಕೆನೇ ಹೋಗುತ್ತದೆ. ಹೋದ ಕೂಡಲೇ 3 ದಿನದಿಂದ ಮಾತ್ರೆ ಹಾಕ್ತಾ ಇದ್ದೇವೆ, ಆದರೆ ಏನೂ ಸರಿ ಆಗ್ತಾ ಇಲ್ಲ, ಏನು ಕರೆಕ್ಟ್ ಆಗ್ತಿಲ್ಲ ಅಂತಾರೆ. ಕೂಡಲೇ ಇನ್ನೊಬ್ಬರು ಬರ್ತಾರೆ, ಗೊತ್ತಿರುವವರು, ಏನಾಯಿತು, ಈ ರೀತಿಯಾಗಿ ಆಯಿತು, ಇದೆಲ್ಲ ಸರಿ ಬರೋದಿಲ್ಲ, ನನಗೆ ಗೊತ್ತಿರುವಂಥ ಒಂದು ಔಷಧಿ ಇದೆ, ಅದು ಗಿಡಮೂಲಿಕೆ ಔಷಧ, ಅದನ್ನು ಬಿಡದೆ 21 ದಿನಗಳ ಕಾಲ ಕುಡಿದ್ರೆ ಇವರಿಗೆ ಅಲ್ಲಿ ಹೋಗುತ್ತಾರೆ. ಇದನ್ನು 3 ದಿನ ಕುಡಿದು ಅಲ್ಲಿ ಹೋಗುತ್ತಾರೆ. ಅಲ್ಲಿ ಹೋದ ನಂತರವಾಗಿ ಆ ಔಷಧಿಯನ್ನು 15 ದಿನ ತಗೊಳ್ತಾರೆ. ಆದರೆ ಎಷ್ಟು ದಿನ ತಗೊಳ್ಳೋಕೆ ಹೇಳಿದ್ದು? 21 ದಿನ. ಇವರು 10 ದಿನ 15 ದಿನ ಅದನ್ನು ತಗೊಳ್ತಾರೆ, ಯಾವ ಬದಲಾವಣೆ ಇರೋದಿಲ್ಲ. ಆಮೇಲೆ ನೋಡುತ್ತಾರೆ, 15 ದಿನದಿಂದ ತಗೊಳ್ತಾ ಇದ್ದೇವೆ, ಯಾವುದೂ ಸರಿ ಇಲ್ಲ ಅನ್ನುತ್ತಾರೆ. ಆನಂತರ ಇನ್ನೊಬ್ಬರು ಹೇಳುತ್ತಾರೆ, ಇದನ್ನು ಯಾಕೆ ನೀವು ತಗೊಂಡ್ರಿ? ಇದಕ್ಕಂತ ಇನ್ನೊಂದು ಔಷಧಿ ಇದೆ, ಅದನ್ನು 1 ತಿಂಗಳು ತಗೊಂಡ್ರೆ ಸರಿ ಹೋಗುತ್ತದೆ. ಆ ಔಷಧಿಯನ್ನು 20 ದಿನ ತಗೊಳ್ತಾರೆ, ಸರಿಯಾಗೋದಿಲ್ಲ. ಕೆಲವರೆಲ್ಲ ಈ ರೀತಿಯಾಗಿ ನೋಡೋದಾದರೆ ಯಾವುದನ್ನು ಕೂಡ ತಾಳ್ಮೆಯಿಂದ ಮುಗಿಸಬೇಕೆಂದು ಅನ್ನಿಸುವುದಿಲ್ಲ ಅವರಿಗೆ. 5 ದಿನ ಕೊಟ್ಟಿದ್ದಾರೆ ಅಂದರೆ 5 ದಿನ ಹಾಕ್ಕೊಳ್ಬೇಕು. 5 ದಿನ ಆದಮೇಲೂ ಏನೂ ಆಗಲಿಲ್ಲ ಅಂದರೆ ಏನು ಮಾಡಬೇಕು? ಹೋಗಿ ಕೇಳಬೇಕು, 5 ದಿನ ಅಂತ ಕೊಟ್ಟರೆ ಸರಿಯಾಗಲಿಲ್ಲ ಅಂತ. ಆದರೆ ಅವರು 5 ದಿನವೂ ಕೂಡ ಏನು ಮಾಡೋದಿಲ್ಲ, 2 ದಿನ 3 ದಿನ ಹಾಕ್ಕೊಳ್ತಾರೆ ಅಷ್ಟೇ, ಕೂಡಲೇ ಅವರು ಬೇರೆ ಕಡೆ ಹೋಗುತ್ತಾರೆ. ಈ ರೀತಿಯಾದ ಸ್ವಭಾವವೇ ಆತ್ಮಿಕ ಜೀವಿತದಲ್ಲೂ ಕೂಡ ಇದೆ. ನೀವೊಂದು ತಪ್ಪು ಮಾಡಿದ್ರಿ, ನಿಮ್ಮನ್ನು ಸರಿ ಮಾಡುವುದಕ್ಕೆ ದೇವರೊಂದು ಟೈಮ್ ನೇಮಿಸಿರುತ್ತಾರೆ, ಆದರೆ ನಿಶ್ಚಯವಾಗಿ ಸರಿ ಮಾಡುತ್ತೇನೆ ಎನ್ನುವಂಥದ್ದೇ ದೇವರು ಕೊಟ್ಟಂಥ ವಾಗ್ದಾನ. ಖಂಡಿತವಾಗಿ ಸರಿಪಡಿಸುತ್ತಾರೆ, ಯಾಕಂದರೆ ಅವರು ತಂದೆ. ಎಷ್ಟೋ ತಂದೆಯಂದಿರನ್ನು ನಾನು ನೋಡಿದ್ದೇನೆ, ಮಕ್ಕಳು ತಪ್ಪು ಮಾಡುತ್ತಾರೆ, ಆದರೆ ಹೇಗಾದರೂ ಅದನ್ನು ಸರಿಪಡಿಸಬೇಕೆನ್ನುವಂಥ ಭಾವನೆ ಅವ್ರಿಗಿರುತ್ತದೆ. ಅನ್ಲೆಸ್ ಮಕ್ಕಳು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಏನು ಕೂಡ ಮಾಡೋಕ್ಕಾಗಲ್ಲ. ಆ ಮಕ್ಕಳು ಅವಕಾಶ ಕೊಟ್ಟರೆ ಹೇಗಾದರೂ ಸರಿಪಡಿಸಬೇಕೆಂಬುದಾಗಿ ನೆನೆಸುತ್ತಾರೆ, ಅದು ತಂದೆನೋ ತಾಯಿನೋ. ಆದರೆ ಇಲ್ಲಿ ಏನು ನಡೆಯುತ್ತದೆ? ಆ ತಾಳ್ಮೆ ಇಲ್ಲ. ಕರ್ತನು ಕೊಡುವ ತನಕ, ಸರಿಪಡಿಸುವ ತನಕ ತಾಳ್ಮೆ ಇಲ್ಲ. ಅವಸರ ಪಡೋದು ಕೂಡಲೇ. ಕೆಲವು ಸೇವಕರನ್ನೆಲ್ಲ ನೋಡಿದ್ದೇನೆ, ಕೂಡಲೇ ಆಗೋದಿಲ್ಲ ಬ್ರದರ್, 10 ವರ್ಷವಾಗಿದೆ, ನನ್ನಿಂದ ಇನ್ನು ಮುಂದೆ ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ನನಗಿದು ಬೇಕಾಗಿಲ್ಲ ಅನ್ನುತ್ತಾರೆ. ನಾನು ಹೇಳುತ್ತೇನೆ, ಇಲ್ಲ, ಬೈಬಲ್ ಪ್ರಕಾರ ಬೇರೆ ಮಾರ್ಗವಿಲ್ಲ. ಕೂಡಲೇ ನಾನು ಯಾಕೆ ಕೊಡಬೇಕು? ಅದೆಲ್ಲ ದೇವರು ಕೃಪೆಯುಳ್ಳವರು ನೋಡಿಕೊಳ್ಳುತ್ತಾರೆ ಎಂಬುದಾಗಿ ಬಿಟ್ಬಿಡ್ತಾರೆ. ಅದನ್ನು ಬಿಟ್ಟು ಇನ್ನೊಂದು ಮದುವೆ ಆಗುತ್ತಾರೆ. ನಮ್ಮ ಪಾಸ್ಟರ್ ಹೇಳುತ್ತಾರೆ ಪರಮಗೀತದಲ್ಲಿರುವಂಥದ್ದು ಸುಂದರವಾದ ಮಾತು, ಕಾಡು ಮರಗಳ ನಡುವೆ ಸೇಬಿನ ಮರದ ಹಾಗೆ ನನ್ನ ಇನಿಯನು ಇದ್ದಾನೆ. ಇವನಿಗೆ ಯಾವಾಗಲೂ ಕೂಡ ಮನೆಯಲ್ಲಿರುವಂಥದ್ದು ಕಾಡಿನ ಮರವಾಗೇ ಇರುತ್ತದೆ.
ಹೊರಗಿರುವಂಥದ್ದು ಸೇಬಿನ ಮರ ಕಾಣುತ್ತೆ. ಹೋಗಿ ಕೂತ್ಕೊಂಡ್ರೆ ಗೊತ್ತಾಗುತ್ತದೆ ಅದು ಇದಕ್ಕಿಂತ ಮೋಸವಾದ ಕಾಡಿನ ಮರ. ಸರಿ, ಇದು ಕಾಡಿನ ಮರ ಅಂತ ಇನ್ನೊಂದರೊಂದಿಗೆ ಕೂತ್ಕೊಂಡ್ರೆ ಅದು ಮುಳ್ಳಿನ ಮರ. ಕಡೆಯದಾಗಿ ಈ ಮರದ ಹತ್ರನೇ ಬರುತ್ತಾನೆ. ಆ ಮರಕ್ಕಿಂತ ಈ ಮರವು ಎಷ್ಟೋ ಪರವಾಗಿಲ್ಲ. ದೇವರು ಹೇಳುತ್ತಾರೆ, ಅದಕ್ಕೆ ನೀನು ಇಲ್ಲೇ ಇರು ಅಂತ ಹೇಳಿದ್ದು. ನನಗೆ ಗೊತ್ತು, ನೀನು ಎಲ್ಲೇ ಸುತ್ತಿದ್ರೂ ಕೂಡ ಕಡೆಯದಾಗಿ ಈ ಮರದ ಹತ್ರನೇ ಬರಬೇಕು ಅಂತ. ಅದು ಸಹೋದರ ಸಹೋದರಿ ಇಬ್ಬರಿಗೂ ಅನ್ವಿಸುತ್ತದೆ. ಕೆಲವು ಸಹೋದರಿ ಹೇಳುತ್ತಾರೆ, ನಿಮ್ಮ ಹತ್ರ ಇರೋದಕ್ಕಿಂತ ನಾನು ಸುಮ್ಮನೆ ನಮ್ಮ ಅಪ್ಪನ ಮನೆಗೆ ಹೋಗ್ತೇನೆ. ಆ ವ್ಯಕ್ತಿ ಆಗಲೇ ಹೇಳುತ್ತಾನೆ, ಬೇಡ, ನನ್ನನ್ನು ಬಿಟ್ಟರೆ ನಿನ್ನನ್ನು ಯಾರು ಕೂಡ ಇಟ್ಕೊಳ್ಳೋಕ್ಕಾಗಲ್ಲ. ನಮ್ಮ ಅಪ್ಪ ನನ್ನನ್ನು ರಾಣಿಯಾಗಿ ನೋಡ್ಕೊತಾರೆ, ಅದು ಮದುವೆ ಆಗುವವರೆಗೂ ಮಾತ್ರ. ಆನಂತರ ನೀವು ಹೋದ್ರಿ ಅಂದರೆ ಬೆಕ್ಕಿನ ಹಾಗೆ ನೋಡ್ಕೊಳ್ತಾರೆ. ಮನೆಯಲ್ಲಿ ಎಲ್ಲ ಕೆಲಸ ಮಾಡಬೇಕು, ಅಲ್ಲಿ ಏನು ಮಾತಾಡೋಕ್ಕಾಗಲ್ಲ. ಏನಾದರೂ ಬೇರೆ ಮಾತಾಡಿದ್ರಿ ಅಂದರೆ ಮನೆಯಲ್ಲಿರುವಂಥ ನಾದ್ನಿ ಅದಕ್ಕೆ ಇನ್ನೊಂದು ಮಾತು ಹೇಳುತ್ತಾರೆ, ಹೌದು, ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ದಾಳೆ ಇವಳು. ಆಕೆ ಹೇಳುವಂಥ ಮಾತಿಗೆ 1 ವಾರವಾದ ನಂತರವಾಗಿ ತಾನಾಗಿಯೇ ಫೋನ್ ಮಾಡುತ್ತಾಳೆ. ಏನೋ ಇಲ್ಲಿ ಬಂದೆ, ಫೋನ್ ಮಾಡೋಕ್ಕಾಗಲ್ವಾ? ಇರೋಕ್ಕಾಗಲ್ಲ ಅವ್ರಿಗಲ್ಲಿ. ಅದೇ ವಿಷಯ, ಒಳ್ಳೆಯದೋ ಕೆಟ್ಟದೋ, ಅದು ಕಾಡಿನ ಮರವೋ ಸೇಬಿನ ಮರವೋ, ಅದರೊಂದಿಗೆ ಕಡೆಯ ತನಕ ಏನು ಮಾಡಬೇಕು? ಓಡ್ಬಿಡಬೇಕು. ಕೆಲವು ಸಮಯದಲ್ಲಿ ತಾಳ್ಮೆಯು ಎಷ್ಟೋ ದೊಡ್ಡ ಕಾರ್ಯವನ್ನು ಸಾಧಿಸಿಕೊಡುತ್ತದೆ. ಅದಕ್ಕಿಂತ ನಿಮ್ಮ ದರ್ಶನ ನೆರವೇರುವುದಕ್ಕೆ ತಾಳ್ಮೆಯಿಂದ ಕಾದಿರ್ರಿ. ರೆಬೆಕಾಳಿಗೆ ತಾಳ್ಮೆ ಇತ್ತು, ರಾಹೇಲಳಿಗೆ ಆ ತಾಳ್ಮೆ ಇಲ್ಲ. ಸಾರಾಳಿಗೆ ಆ ತಾಳ್ಮೆ ಇಲ್ಲ, ಅಯ್ಯೋ 90 ವರ್ಷವಾಯಿತು. ಇವರಿಗೆ ಆ ತಾಳ್ಮೆ ಇಲ್ಲ, ಅಯ್ಯೋ ನನ್ನ ಸಹೋದರಿಗೆ ಮಕ್ಕಳು ಹುಟ್ಟಿತಲ್ಲ ಎಂಬುದಾಗಿ. ದೇವರು ಹೇಳುತ್ತಾರೆ, ತಾಳ್ಮೆಯಿಂದ ಇರು. ನಿನ್ನನ್ನು ದೇವರು ನೆನೆಸುವಂಥ ಒಂದು ಕಾಲ ಬರುತ್ತದೆ. ಯಾಕಂದರೆ ನಿನ್ನನ್ನು ಕರೆದಾತನು ನಂಬಿಗಸ್ತನು. ಒಂದು ವೇಳೆ ರಾಹೇಲಳು ಯಾಕೋಬನೊಂದಿಗೆ ಬಂದಂತಹ ಒಬ್ಬ ವ್ಯಕ್ತಿಯಾಗಿರಬಹುದು, ಕರ್ತನ ಚಿತ್ತವಿಲ್ಲದೆ ಬಂದಿರಬಹುದು. ಆದರೂ ಕೂಡ ನೀನು ಯಾಕೋಬನೊಂದಿಗೆ ಬಂದಿದ್ದೀಯಾ? ಯಾಕೋಬನು ನಿನ್ನನ್ನು ಪ್ರೀತಿಸಿದ್ದಾನೆ. ನಿನ್ನನ್ನು ಯಾವತ್ತೂ ನಾನು ಕೈ ಬಿಡೋದೇ ಇಲ್ಲ. ನಿನ್ನನ್ನು ನಾನು ನೆನೆಸಿಕೊಳ್ಳುತ್ತೇನೆ. ನಿನಗೆ ಒಬ್ಬ ಮಗನನ್ನು ಕೊಡುತ್ತೇನೆ. ಅವನು ಹೇಗಿರುತ್ತಾನೆ ಗೊತ್ತಾ? ಅವನು ಯೋಸೇಫನಾಗಿರುತ್ತಾನೆ, ಫಲ ಕೊಡುವಂತಹ ದ್ರಾಕ್ಷಿಯ ಗಿಡವಾಗಿರುತ್ತಾನೆ. ಯೋಸೇಫನಾಗಿ ದೇವರು ನಿಮಗೆ ಕೊಟ್ಟರೆ ಎಷ್ಟು ಆಶೀರ್ವಾದ ನೋಡಿರಿ. ಸೊ ತಾಳ್ಮೆಯಿಂದ ಕಾದಿರಿ. ಒಂದನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ, ಕರ್ತನ ಒಂದು ದರ್ಶನದೊಂದಿಗೆ ನನ್ನನ್ನು ಇಲ್ಲಿ ತಂದಿದ್ದಾರೆ. ಆ ದರ್ಶನ ನೆರವೇರುವ ತನಕ ನಾನು ಏನು ಮಾಡಬೇಕು? ತಾಳ್ಮೆಯೊಂದಿಗೆ ಕಾದಿರಬೇಕು. ಸರ್ಪದ ಮಾತಿಗೆ ಏನು ಮಾಡಬಾರ್ದು? ನಾನು ಆ ಮಾತಿಗೆ ಕಿವಿಗೊಡಬಾರ್ದು. ನಾನು ಅವಸರಪಟ್ಟು ಏನು ಮಾಡಬಾರ್ದು? ನನಗೆ ಮಕ್ಕಳನ್ನು ಕೊಡಿ ಅಂತ ಕೇಳಬಾರ್ದು. ವಯಸ್ಸಾಯಿತು, ಸಮಯ ಆಯಿತು, ಕಾಲ ಮುಗಿಯಿತು, ಏನ್ ಬೇಕಾದರೂ ಆಗಲಿ. ಆದರೂ ದೇವರೋ ನಿಮ್ಮ ಪಕ್ಷದಲ್ಲಿದ್ದು ನಿಮ್ಮ ದರ್ಶನ ನೆರವೇರುವಂತೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಎದ್ದು ನಿಂತುಕೊಳ್ಳೋಣವ. ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿ ಬಂದಿರುವಂಥ ಒಬ್ಬೊಬ್ಬರ ಜೀವಿತದಲ್ಲೂ ದೇವರ ಯೋಜನೆ ಒಂದುಂಟು. ಒಬ್ಬೊಬ್ಬರಿಗೂ ಒಂದೊಂದು ಉದ್ದೇಶ ಇದೆ. ದರ್ಶನ ಇಲ್ಲದೆ ನೀವು ಸಭೆಯೊಳಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಏನೋ ಆಕ್ಸಿಡೆಂಟ್ ಆಗಿ ಚರ್ಚಿಗೆ ಒಬ್ಬರು ಬಂದಿದ್ದಾರೆ ಎಂಬುದಾಗಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಕರೆಯಲ್ಪಡದ ಹೊರತು ನೀವು ದೇವರ ಸಭೆಯಲ್ಲಿ ಕಾಲಿಡುವುದಕ್ಕೆ ಸಾಧ್ಯವೇ ಇಲ್ಲ. ಪರಲೋಕ ನಿಮ್ಮನ್ನು ಮೊದಲೇ ನೇಮಿಸಿದೆ, ಇವತ್ತು ನಿನ್ನೆ ಅಲ್ಲ, ಜಗತ್ತು ಉತ್ಪತ್ತಿಗಿಂತ ಮುಂಚಿತವಾಗಿಯೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆಗಿರುವುದರಿಂದ ದೇವರು ನಿಮ್ಮನ್ನು ನನ್ನನ್ನು ಯಾವತ್ತೂ ಬಿಡುವುದೇ ಇಲ್ಲ. ಆದರೆ ಏನು ಮಾಡಬೇಕು? ತಾಳ್ಮೆಯಿಂದ ಕಾದಿರಬೇಕು. ದೇವರು ನಿಮ್ಮ ಮೇಲೆ ಇಟ್ಟಿರುವಂಥ ದರ್ಶನ ಏನೆಂಬುದಾಗಿ ನಿಮಗೆ ತಿಳಿಯಬೇಕು. ಅದೇನೆಂಬುದಾಗಿ ನಿಮಗೆ ಅರ್ಥವಾಗಬೇಕು. ದೇವರು ನಮ್ಮನ್ನು ಬಹು ಸಂತಾನವುಳ್ಳವರಾಗಿರುವುದಕ್ಕೆ ಹೇಳಿದ್ದಾರೆ. ಆದರೆ ನಾನು ಎಲ್ಲರ ಹಾಗೆ ನಾನು ಕೂಡ ಹಾಗೆ ಹೆಚ್ಚಾಗುವುದಕ್ಕಾಗಲ್ಲ. ನಾನು ದೇವಭಕ್ತಿಯುಳ್ಳ ಸಂತತಿಯಿಂದ ಬಹು ಸಂತಾನವುಳ್ಳವನಾಗಬೇಕು. ನಾನು ನನ್ನ ಅವಿಧೇಯತೆಯ ನಿಮಿತ್ತವಾಗಿ ಕೆಡುಕನನ್ನು, ದುಷ್ಟನನ್ನು ನಾನು ಹೆರಬಾರದು. ನಾನು ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರಬೇಕು. ಒಪ್ಪಿಸಿಕೊಡೋಣವಾ? ಆ ಒಂದು ದರ್ಶನ ನಿಮ್ಮ ಕೈಯಲ್ಲಿ ದೇವರು ಕೊಟ್ಟಂಥ ಸೇವೆ, ಅದರಲ್ಲಿ ದೇವರು ಬಯಸುತ್ತಾ ಇರುವಂಥ ಫಲ ಬೇರೆ. ಅನೇಕ ಜನರು ಬರಬೇಕು, ಅನೇಕ ಚರ್ಚ್ ಕಟ್ಟಬೇಕು, ಅದು ಲೋಕ ಪ್ರಕಾರವಾಗಿ ಎಲ್ಲರಿಗೂ ಕೂಡ ಇರುವಂಥ ಆಸೆ. ಆದರೆ ನೀನು ಆ ಆಸೆ ಇರುವಂಥವನಲ್ಲ. ನಿನಗೆ ಒಂದು ಹುಟ್ಟುತ್ತದೆ, ಆ ಒಂದು ಈಸಾಕನಾಗಿ ಇರುತ್ತದೆ. ಆ ಒಂದು ಈಸಾಕನಾಗಿ ಇರುತ್ತದೆ. ಅದುವೇ ದೇವರ ಯೋಜನೆ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ದೇವರೇ, ನನಗೆ ಕೊಟ್ಟಂಥ ದರ್ಶನದಲ್ಲಿ ನಾನು ತಾಳ್ಮೆಯಿಂದ ಓಡುವುದಕ್ಕೆ ಕೃಪೆ ನೀಡಿರಿ. ನಾನು ಕಡೆಯ ತನಕ ಓಡಿ ಮುಗಿಸಬೇಕು ದೇವರೇ. ಅವಸರಪಟ್ಟು ಓಡಿ ನಡುವೆ ಮಾರ್ಗ ತಪ್ಪಿ ನಿಮಗೆ ಇಷ್ಟವಿಲ್ಲದೇ ಇರುವ ಕಾರ್ಯವನ್ನು ಮಾಡದಂತೆ, ನನಗಿರುವಂಥ ದರ್ಶನವು ಎಂತಹ ದರ್ಶನವಾಗಿದ್ದರೂ ಸರಿ, ಅದರಲ್ಲಿ ನಾನು ಕಡೆಯ ತನಕ ಓಡಬೇಕು. ನನಗೆ ಆಸೆ ಬಹಳ ಇದೆ ದೇವರೇ, ಆದರೆ ನಿಮ್ಮ ಚಿತ್ತ ಮಾತ್ರ ನನ್ನ ಜೀವಿತದಲ್ಲಿ ನೆರವೇರಬೇಕು. ನಿಮ್ಮ ಚಿತ್ತ ಮಾತ್ರ ನೆರವೇರಬೇಕು. ನನ್ನ ಆಸೆ ಯಾವುದು ಕೂಡ ಬೇಡ ದೇವರೇ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ಕೂಡ ನೆರವೇರಲಿ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದಂತಹ ನಮ್ಮ ದೇವರೇ, ನಮ್ಮನ್ನು ಕರೆತಂದದಕ್ಕೆ ಒಂದು ಉದ್ದೇಶ ಉಂಟು. ನಮ್ಮನ್ನು ಕರೆತಂದದಕ್ಕೆ ಒಂದು ದರ್ಶನ ಉಂಟು. ನೀವು ನಮಗೋಸ್ಕರವಾಗಿ ರಕ್ತ ಸುರಿಸಿರುವುದಕ್ಕೆ ಒಂದು ಉದ್ದೇಶ ಉಂಟು.
ಇದುವರೆಗೂ ನಮ್ಮ ಮೇಲೆ ದಯೆಯಿಂದ ಇರುವುದಕ್ಕೆ ಒಂದು ಉದ್ದೇಶ ಉಂಟು. ನಾವು ಕಡೆಯ ತನಕ ಓಡುವುದಕ್ಕೆ ನಮಗೆ ಕೃಪೆ ನೀಡಿರಿ. ಮಾರ್ಗ ತಪ್ಪಿ ಹೋಗದಂತೆ, ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಮಾರ್ಗ ತಪ್ಪಿ ಹೋಗದಂತೆ, ನಮ್ಮ ಮೂಲಕವಾಗಿ ಬರಬೇಕಾಗಿರುವಂಥ ನೀತಿಯುಳ್ಳ ಸಂತತಿಯು ಬರದಂತೆ, ಭಯಭಕ್ತಿಯುಳ್ಳ ಸಂತತಿಯು ಬರದಂತೆ, ನಮ್ಮ ಅವಸರದಿಂದ, ನಮ್ಮ ಸ್ವಚಿತ್ತದಿಂದ ಕೆಡುಕ ಮನುಷ್ಯನನ್ನು, ದುಷ್ಟ ಮನುಷ್ಯನನ್ನು ನಾವು ಹೆರದಂತೆ, ನಿಮ್ಮ ಚಿತ್ತಕ್ಕನುಸಾರವಾಗಿರುವಂಥ ಆತ್ಮಿಕವಾದ ಮಕ್ಕಳನ್ನು ಹೆರುವಂತೆ ಸಹಾಯ ಮಾಡಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.